ನಮಸ್ಕಾರ. ಇವತ್ತಿನ ಮೆಗಾ ಸುದ್ದಿ ಗರ್ಭಧಾರಣೆ. ತಾಯ್ತನ ಅನ್ನೋದೇನಿದೆ ಪ್ರಕೃತಿ ಕೊಟ್ಟಿರುವಂತಹ ಒಂದು ಸೌಭಾಗ್ಯ. ಆದರೆ ಭಾರತ ಅಂತ ಪರಿಗಣಿಸಿದಾಗ ಬಂಜೆತನದ ಸಮಸ್ಯೆ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಈ ದಿನಗಳಲ್ಲಿ ಬಂಜೆತನದಂತಹ ಸಮಸ್ಯೆಗಳು ಯಾಕೆ ಹೆಚ್ಚಾಗ್ತಾ ಇದೆ, ಇದನ್ನು ತಡೆಗಟ್ಟೋದು ಹೇಗೆ, ಜೊತೆಗೆ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಹೆಸರನ್ನು ಮಾಡಬೇಕು ಅನ್ನುವಂಥ ಧಾವಂತದಲ್ಲಿ ತಮ್ಮಲ್ಲಿರುವಂತಹ ಕೆಲವೊಂದು ಮೌಲ್ಯಗಳನ್ನು ಅಥವಾ ಗುಣಗಳನ್ನು ಈ ವಾತಾವರಣದಿಂದಲೋ ಅಥವಾ ಪರಿಸ್ಥಿತಿಯಿಂದಲೋ ಕಳೆದುಕೊಳ್ತಾ ಇದ್ದಾರೆ. ಒಂದು ಪಕ್ಷ ಬಂಜೆತನದಂತಹ ಸಮಸ್ಯೆ ಇದ್ದರೂ ಕೂಡ ಅದು ಸಮಸ್ಯೆಯೇ ಅಲ್ಲ ಅಂತ ಬದುಕೋದು ಹೇಗೆ, ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾತುಕತೆಯನ್ನು ನಡೆಸೋಣ. ನಾನು ದಿವ್ಯಶ್ರೀ. ಫಲವತ್ತತೆ ಅನ್ನುವಂಥ ವಿಚಾರ ಬಂದಾಗ ಒಂದು ಹೆಣ್ಣು ಮಗಳನ್ನು ಭೂಮಿ ತಾಯಿಗೆ ಹೋಲಿಸ್ತಾರೆ. ಭೂಮಿ ತಾಯಿ ಎಷ್ಟು ಫಲವತ್ತಾಗಿ ಬೆಳೆಯನ್ನು ಕೊಡ್ತಾಳೋ ಅದೇ ರೀತಿ ಒಬ್ಬ ಹೆಣ್ಣುಮಗಳು ಅಂದ ಸಂದರ್ಭದಲ್ಲಿ ತಾಯ್ತನ ಅಥವಾ ಒಂದು ಮಗುವಿಗೆ ಜನ್ಮ ಅಂತ ಕೊಟ್ಟ ಸಂದರ್ಭದಲ್ಲಿ ತಾನು ಹೆಣ್ಣಾಗಿ ಹುಟ್ಟಿದ್ದು ಸಾರ್ಥಕವಾಯಿತು ಅನ್ನುವಂತಹ ಮನೋಭಾವ ಪ್ರತಿಯೊಂದು ಹೆಣ್ಣಿಗೂ ಕೂಡ ಇದ್ದೇ ಇರುತ್ತೆ. ಆದರೆ ಬಹುತೇಕ ಈ ದಿನಗಳಲ್ಲಿ ನಾವು ನೋಡ್ತಾ ಹೋಗೋದಾದರೆ ಈ ಬಂಜೆತನದಂತಹ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಮಕ್ಕಳನ್ನು ಕಾಣುವಂತಹ ಸೌಭಾಗ್ಯ ಅನ್ನೋದು ಹೆಣ್ಣು ಮಕ್ಕಳಿಗೆ ಲಭ್ಯವಾಗ್ತಾ ಇಲ್ಲ. ಕಾರಣಗಳೇನು? ಒಂದು ಪಕ್ಷ ಆ ಬಂಜೆತನ ಅನ್ನುವಂತಹ ಸಮಸ್ಯೆ ಎದುರಾದಾಗ ಆ ಹೆಣ್ಣಿನ ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಭಾವನಾತ್ಮಕವಾಗಿ ಆಕೆ ಯಾವ ರೀತಿ ಜರ್ಜರಿತಳಾಗ್ತಾಳೆ, ಸಾಮಾಜಿಕವಾಗಿ ಆಕೆ ಎದುರಿಸುವಂತಹ ಸಮಸ್ಯೆಗಳೇನು, ಈ ಇನ್ಫರ್ಟಿಲಿಟಿ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಪರ್ಯಾಯ ಮಾರ್ಗಗಳನ್ನು ಆಕೆ ಅನುಸರಿಸಿಕೊಂಡು ಮಕ್ಕಳನ್ನು ಪಡೆದಾಗಲೂ ಕೂಡ ಎದುರಾಗುವಂತಹ ಸಮಸ್ಯೆಗಳೇನು, ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾಗಿರುವಂತಹ ಪದ್ಮಾ ಅವರಿದ್ದಾರೆ. ಸ್ವಾಗತ ಪದ್ಮಾ ಅವರೇ. ಇನ್ನು ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಅಂಜನಪ್ಪ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪದ್ಮಾ ಅವರು, ಇವತ್ತು ಬಂಜೆತನದ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ನಾನು ಆಗಲೇ ಹೇಳ್ತಾ ಇದ್ದೆ, ಪ್ರಕೃತಿ ದತ್ತವಾಗಿ ಸಿಕ್ಕಿರುವಂಥ ಒಂದು ಸೌಭಾಗ್ಯ ಇದು. ಆದರೆ ಹಲವರು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಮಕ್ಕಳಾಗೋದಿಲ್ಲ ಅಂಥೇಳಿ. ನನಗೆ ಮೊದಲನೇದಾಗಿ ತಿಳಿಸ್ಕೊಡಿ, ಸಾಮಾಜಿಕವಾಗಿ ಆಕೆ ಏನೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡ್ತಾಳೆ ಅಂತ, ಎಂಥ ಮಾತುಗಳನ್ನು ಆಕೆ ಕೇಳಬೇಕಾಗತ್ತೆ? ಖಂಡಿತ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ಆಗಿದೆ. ಈಗ ಒಂದು ಈ ಬಂಜೆತನ ಅನ್ನೋದು ನಾವು ತಿನ್ನೋ ಆಹಾರದಲ್ಲೂ ಮೊದಲನೇಗೆ ಅದೇ ನಾವು ತಿನ್ನೋ ಆಹಾರದಲ್ಲಿ ಬಂಜೆತನ ಅನ್ನೋದು ಇದಾಗುತ್ತೆ. ಆಮೇಲೆ ಮತ್ತು ಅವರು ಈಗ ಋತುಮತಿ ಆದಾಗ ಸರಿಯಾದಂಥ ಪೌಷ್ಟಿಕಾಂಶ ತಗೊಳ್ಳದೆ ಹೋದ ಪಕ್ಷದಲ್ಲಿ ಆವಾಗಲೇ ಏನು ಮಾಡ್ತಾರೆ, ಹಾಗೇನು ಇದರಲ್ಲೆಲ್ಲ ಏನು ಮಾಡ್ತಿದ್ರು, ಅದಾಗ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಅವ್ರಿಗೆ ಮಾನಸಿಕವಾಗಿ ಅವ್ರಿಗೆ ಶಕ್ತಿಹೀನತೆ ಪದಾರ್ಥಗಳು ಕೊಡ್ತಾರೆ. ಅಂದರೆ ಅವ್ರಿಗೆ ಒಳ್ಳೆ ಶಕ್ತಿ ಆ ಟೈಮಲ್ಲೇ ಅವ್ರಿಗೆ ಬೇಕಾಗಿರೋದು ಒಳ್ಳೆ ಶಕ್ತಿ ಫುಡ್ಡು. ಅದು ಅದರಿಂದನೂ ಸ್ವಲ್ಪ ಈ ಬಂಜೆತನ ಅನ್ನೋದು ಕಾಡುತ್ತೆ. ಮತ್ತು ಈ ಟ್ಯಾಬ್ಲೆಟ್ ಅನ್ನೋದು ಈಗ ಏನೋ ಆ ಮೂಮೆಂಟಲ್ಲಿ ಅವ್ರಿಗೆ ಇತ್ತೀಚೆಗೆ ಮಕ್ಕಳಾಗದೆ ಬೇಡ, ನಾವು ಪೋಸ್ಟ್ಪೋನ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಇನ್ನು 2 ಇಯರ್ಸ್ಗಾಗಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರು ಏನು ಮಾಡ್ಕೊಳ್ತಾರೆ, ಡಾಕ್ಟ್ರುಗಳನ್ನ ಕನ್ಸಲ್ಟ್ ಮಾಡಲ್ಲ, ಏನೋ ಜಾಹೀರಾತು ತೋರಿಸ್ತಾರೆ. ಈಗ ಎಷ್ಟೊಂದು ಜಾಹೀರಾತುಗಳು ಬರ್ತಾ ಇರತ್ತೆ, ತೋರಿಸ್ತಾರೆ, ಅದೊಂದು ಹೋಗ್ತಾರೆ ಮೆಡಿಕಲ್ ಸ್ಟೋರಲ್ಲಿ ತರ್ತಾರೆ, ತಿಂದುಬಿಡ್ತಾರೆ. ಅದು ಒಂದು ಬಂಜೆತನಕ್ಕೆ ಕಾರಣ ಆಗುತ್ತೆ. ಈ ಎಲ್ಲ ಒಂದು ಕಾರಣದಿಂದ ಮಾನಸಿಕವಾಗಿ ಹಿಂಸೆಗೆ ಒಳಗಾಡ್ಬಿಡ್ತಾರೆ. ಕರೆಕ್ಟ್. ಈಗ ಅವ್ರ ಫ್ರೆಂಡ್ಸ್ಗೋ ಯಾರಿಗೋ ಮಕ್ಕಳಾಗಿರುತ್ತೆ, ಇವ್ರ ಜೊತೆಲೇ ಮದುವೆ ಆಗಿರುತ್ತೆ, ಮಕ್ಕಳಾಗಿರುತ್ತೆ, ಇವ್ರ ಮಕ್ಕಳಾಗಿರಲ್ಲ. ಅದು ಒಂಥರ ಅವ್ರಿಗೆ ಫೀಲ್ ಆಗುತ್ತೆ, ಹೌದು ನನ್ನ ಫ್ರೆಂಡ್ಗಾಯಿತು ನನಗಾಗಿಲ್ಲ ಅನ್ನೋದು ಒಂದೇನೋ ರೋಗ ಥರ ಅವ್ರಿಗೆ ಆಗೋಗ್ಬಿಡುತ್ತೆ. ಈ ಒಂದು ಎಲ್ಲ ಕಾರಣದಿಂದ ಅವರು ಬಂಜೆತನ ಅನ್ನೋದು ಇದು ಮಾಡ್ಕೊಳ್ತಾರೆ. ಕರೆಕ್ಟ್. ಸರ್, ನೀವು ತಿಳಿಸ್ಕೊಡಿ, ಇನ್ಫರ್ಟಿಲಿಟಿಗೆ ಕಾರಣಗಳೇನು ಸರ್? ಹಾಗಾದ್ರೆ ದಿವೇಶ್ವರೇ, ಕಾನೂನಿನ ಪ್ರಕಾರ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಮದುವೆ ಆಗೋ ವಯಸ್ಸು 18, ಗಂಡು ಮಕ್ಕಳಿಗೆ 21. ಲಗ್ನ ಆದ ನಂತರ 1 ವರ್ಷ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಂದ್ರೆ ಅವ್ರು ಏನು ಪ್ಲಾನ್ ಇರಲ್ಲ, ಗಂಡ ಹೆಂಡತಿ ಸೇರಿದ ಮೇಲೆ 1 ವರ್ಷದೊಳಗೆ ಅವ್ರ ಮಕ್ಕಳಾಗಲಿಲ್ಲ ಅಂದರೆ ಅದನ್ನು ನಾವು ಇನ್ಫರ್ಟಿಲಿಟಿ ಅಂತೀವಿ, ನಾವು ಬಂಜೆತನ ಅಂತೀವಿ. ವೈಜ್ಞಾನಿಕವಾಗಿ ಹೇಳ್ಬೇಕಾದ್ರೆ 2 ಕಾರಣ, ಪ್ರೈಮರಿ ಇನ್ಫರ್ಟಿಲಿಟಿ, ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತೀವಿ ನಾವು, ಇವೆರಡು. ಅಂಡ್ ನೋಡಿ, ಮಗು ಆಗ್ಬೇಕಾದ್ರೆ ಇಬ್ಬರದು ಪಾತ್ರ ಇರುತ್ತೆ. ಈಕೆದು ಓವಮ್,
ಪ್ರತಿ ತಿಂಗಳಿಗೆ ಒಂದು ಮೊಟ್ಟೆ ರಿಲೀಸ್ ಆಗುತ್ತೆ ಹೆಣ್ಮಗಳಿಗೆ. ಅದು ಪರ್ಟಿಕ್ಯುಲರ್ ಪೀರಿಯಡ್ ಇರುತ್ತೆ, ಅದು ಅವೇರ್ನೆಸ್ ಇರಬೇಕು. ಕೌನ್ಸಿಲರ್ಸ್ ಯಾವಾಗಲೂ ಹೇಳ್ತಾರೆ ಅದರೊಳಗೆ ಬೇರೆ ಬೇರೆ ಡೇಂಜರಸ್ ಪೀರಿಯಡ್ ಅಂದ್ರೆ ಏನು, ಗುಡ್ ಪೀರಿಯಡ್ ಅಂದ್ರೆ ಏನು, ಮಕ್ಕಳಾಗ್ಬೇಕಾದ್ರೆ ಅದೆಲ್ಲ ನಾವು ತಿಳಿಸ್ಕೊಡ್ತೀವಿ. ಎರಡನೇದಮ್ಮ ಬಹಳ ಸಾರಿ ನಾವು ನೋಡಿದೀವಿ, ಈ ಹೆಣ್ಮಗಳನ್ನ ಅನೇಕ ತಪಾಸಣೆಗೊಳಿಸ್ತಾರೆ, ಸ್ಕ್ಯಾನಿಂಗ್ ಇಂದ ಹಿಡಿದು. ಆ ಗಂಡು ಮಗುವಿಗೆ ಒಂದು ಸರಳವಾದ ಒಂದು ಸೆಮೆನ್ ಅನಾಲಿಸಿಸ್ ಮಾಡಲ್ಲ. ಎಷ್ಟೋ ಗಂಡಸರಿಗೆ ನೋಡ್ಲಿಕ್ಕೆ ಚೆನ್ನಾಗಿದ್ರು, ಪೈಲ್ಮಾನ್ ಥರ ಇದ್ರು ಕೂಡ, ಎಲ್ಲ ಕ್ಯಾರೆಕ್ಟರ್ಸ್ ಇದ್ರು ಕೂಡ ಸ್ಪರ್ಮ್ ಇರೋದಿಲ್ಲ, ವೀರ್ಯಾಣು ಇರೋ. ಅದನ್ನ ನಾವು ಏಜು ಸ್ಪರ್ಮಿ ಅಂತೀವಿ. ಒಂದು ಸ್ಪರ್ಮ್ ಇರಲ್ಲ. ಇನ್ನು ಕೆಲವರಿಗೆ ಆಲಿಗೋಸ್ಪರ್ಮಿ ಅಂತೀವಿ. ಅನೇಕರಿಗೆ ಇದು ಗೊತ್ತಿರಲ್ಲಮ್ಮ. ಒಂದು ml ಈ ವೀರ್ಯದಲ್ಲಿ 120 ಮಿಲಿಯನ್ ಸ್ಪರ್ಮ್ಸ್ ಇರಬೇಕು. ಈಚೀಚೆಗಿನ ಸ್ಟಡಿ ಏನಾಗ್ತಾ ಇದೆ ಅಂದರೆ, ಆಗಲೇ ಅವ್ರು ಹೇಳ್ದಂಗೆ ನಮ್ಮ ಆಹಾರ ಪದ್ಧತಿ, ಕಲಬೆರಕೆ, ಅನ್ನ, ಊಟ, ಅನೇಕ ಟೆನ್ಷನ್ಗಳಿಂದ ಇವತ್ತಿನ ಸ್ಟಡಿ ಪ್ರಕಾರ 120 ಮಿಲಿಯನ್ ಯಾರಿಗೂ ಇಲ್ಲ, 70-60ಕ್ಕೆ ಬಂದ್ಬಿಟ್ಟಿದೆ. ಈಚೀಚಿನ ಸ್ಟಡಿಯಲ್ಲಿ ಗಂಡು ಮಕ್ಕಳಲ್ಲಿ ವೀರ್ಯದಲ್ಲಿ ಇರಬೇಕಾದಂಥ ನಾರ್ಮಲ್ ಸ್ಪರ್ಮ್ಸ್ ಕೌಂಟ್ ಕಡಿಮೆ ಆಗ್ತಾ ಇದೆ. ಆದರೂ ಏನೋ ಮ್ಯಾನೇಜ್ ಮಾಡ್ಬೋದು, ಅದನ್ನು ಇಂಪ್ರೂವ್ ಮಾಡ್ಬೋದು. ಎಷ್ಟೋ ಜನಕ್ಕಮ್ಮ ಈಸು ಸ್ಪರ್ಮಿಯಾ, ನಿಮಗೆ ಆಶ್ಚರ್ಯ ಆಗುತ್ತೆ. ನನಗೆಷ್ಟೋ ಹೈಯರ್ ಟಾಪ್ ಅಫಿಷಿಯಲ್ಸ್ ಇರ್ತಾರೆ, PhD ಮಾಡಿರ್ತಾರೆ, ಅವ್ರಿಗೆ ಮಕ್ಕಳಾಗಿದ್ರೆ ಬರೀ ಆ ಎಮ್ಮನ್ಗೆ ಅಷ್ಟೇ ಮಾಡಿರ್ತಾರೆ, ಇವನ್ ಟೆಸ್ಟೇ ಮಾಡಿಸ್ಕೊಂಡಿರಲ್ಲ. ನಾನು ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತೀನಿ, ತಾವು ಯಾವ ಊರಿನವ್ರು? ನಾವು ಹಳ್ಳಿಯವ್ರು ಡಾಕ್ಟ್ರ್, ಯಾಕಂದ್ರೆ ನಾನು ಹಳ್ಳಿಯವನು. ಅವರಿಗೆ ನೀವು ಚಿಕ್ಕ ವಯಸ್ಸಿನಾಗಿದ್ದ ಗೌತ್ಲಮ್ಮ ಆಗಿತ್ತಾ ಅಂತ. ಮಂಸಮ್ಮ ಗೌತ್ಲಮ್ಮ ಆಗುತ್ತೆ. ಮೊದಲಿಗೆ ಗಂಧ ಹಚ್ಚೋರು, ಈಗ ಬಹಳ ಕಡಿಮೆ ಆಗ್ಬಿಟ್ಟಿದೆ ಗಂಧ ಹಚ್ಚೋರು, ಒಂದು ವಾರಕ್ಕೆ ಕಾಸಿ ಆಗ್ಬಿಡೋದು. ಇದು ಕಾಣುತ್ತೆ. ಅನ್ಫಾರ್ಚುನೇಟ್ಲಿ ಅದೇ ಸಮಯದಲ್ಲಿ ಟೆಸ್ಟಿಕಲ್ಗೆ, ಬೀಜಕ್ಕೆ, ಗಂಡು ಮಕ್ಕಳಿಗೆ ಸೇಮ್ ವೈರಸ್ ಅಟ್ಯಾಕ್ ಆಗಿರುತ್ತೆ. ಈ ಗದಗಟ್ಟು ಅಂತಾರಲ್ಲ, ಗದಗಟ್ಟು ಅಂತಾರಲ್ಲ, ಅದೇ ಟೈಮ್ನಲ್ಲಿ ಆರ್ಕೈಟಿಸ್ ಅಂತ ಆಗುತ್ತೆ. ಅದು ಅವನಿಗೆ ಗೊತ್ತೂ ಆಗಲ್ಲ, ಅದು ಸರಿ ಹೋಗ್ಬಿಟ್ಟಿರ್ತದೆ. ಇವನು ದೊಡ್ಡವನಾದ್ಮೇಲೆ ಹಾರ್ಮೋನ್ ಕಡಿಮೆ ಆಗ್ಬೋದು, ಅಥವಾ ವೀರ್ಯದಲ್ಲಿ ವೀರ್ಯಾಣು ಇರಲ್ಲ. ವೀರ್ಯ ಇರುತ್ತೆ, ವೀರ್ಯಾಣು ಸ್ಪರ್ಮ್ ಅಂತೀವಿ, ಸ್ಪರ್ಮ್ ಪ್ರೊಡಕ್ಷನ್ ಇರಲ್ಲ. ಇದಿಷ್ಟು ಸರಳ ಅಂದ್ರೆ ಅನ್ಫಾರ್ಚುನೇಟ್ ಇವತ್ತು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇವುದು. ಅನೇಕ ಹೆಣ್ಮಕ್ಳಿಗೆ ಖುಷಿ ಆಗ್ಬೋದು. ನಾನು ಭಾಳ ಬೋಲ್ಡ್ ಆಗಿ ಐ ಎ ಜನರಲ್ ಸರ್ಜನ್. ಇದರಲ್ಲಿ ಏನಾಗುತ್ತೆ, ಇನ್ಫರ್ಟಿಲಿಟಿ ಕ್ಲಿನಿಕ್ಸ್ ಅಂತ ಮೇಡಮ್ ಹೇಳ್ದಂಗೆ ತುಂಬ ಕಡೆ ಇವಾಗ ಸ್ಟಾರ್ಟ್ ಆಗ್ಬಿಟ್ಟಿದ್ದಾವೆ. ಅಲ್ಲಿ ಇಬ್ಬರು ಇಂಪಾರ್ಟೆಂಟ್, ಒಬ್ರು ಗೈನಕಾಲಜಿಸ್ಟು ನಮ್ಮ ಡಾಕ್ಟರ್ ಆಮೇಲೆ ಜಾಯ್ನ್ ಆಗ್ತಾರೆ, ಅವರು ಚೆನ್ನಾಗಿ ಹೇಳ್ತಾರೆ. ಆಂಡ್ರಾಲಜಿಸ್ಟ್ ಅಂತ ಹೇಳ್ತಾರೆ, ಯೂರಾಲಜಿ ಮಾಡಿ ನಮ್ಮ ಥರದ್ದು ಜನರಲ್ ಸರ್ಜನ್ಸು, ಅವ್ರ ರೋಲು ಕೂಡ ಇಂಪಾರ್ಟೆಂಟ್. ಅನೇಕ ಗಂಡಸರು ನಂದೇನು ತಪ್ಪಿಲ್ಲ, ಅವ್ನು ತಪ್ಪಿದ್ರು ಕೂಡ ಯಾರಿಗೂ ಹೇಳಿದ್ರೆ 2ನೇ ಮದುವೆ ಮಾಡ್ಕೋತಾನೆ, 3ನೇ ಮದುವೆ ಮಾಡ್ಕೋತಾನೆ. ಇದನ್ನ ದಯವಿಟ್ಟು ಇವತ್ತಿನ ಡಿಸ್ಕಷನ್ ಅಲ್ಲಿ ಇದೊಂದು ಬಹಳ ಇಂಪಾರ್ಟೆಂಟ್. ವಿದ್ಯಾವಂತರಿದ್ದೀರಿ ನೀವು, ಬರೀ ಹೆಣ್ಮಕ್ಳನ್ನ ಅಷ್ಟೇ 20 ಕಡೆ ಸ್ಕ್ಯಾನ್ ಓಡಿಸ್ತೀರಿ, ನೀನ್ ಯಾಕಪ್ಪ ಒಂದು ಸಿಂಗಲ್ ಟೆಸ್ಟ್ ಮಾಡಿಸಿಲ್ಲ? ಇದು ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೋಗ್ಬೇಕು. ಸೊ ಅದರಿಂದ ದಯವಿಟ್ಟು ನೀವು ಕೇಳಿದ ಪ್ರಶ್ನೆಗೆ, ಇನ್ಫರ್ಟಿಲಿಟಿಗೆ ಹೆಣ್ಮಕ್ಳಲ್ಲೂ ಕಾರಣ ಇದೆ, ಗಂಡು ಮಕ್ಕಳಲ್ಲೂ ಕಾರಣ ಇದೆ. ಹೆಣ್ಮಕ್ಳಲ್ಲಿ ಬಹಳ ಇಂಪಾರ್ಟೆಂಟ್ ಅಮ್ಮ ಅನ್ನೆಸೆಸರಿ ಪ್ಲಾನಿಂಗ್, 3 ವರ್ಷ ಪ್ಲಾನ್. ಇನ್ನೊಂದು ನಾವು ನೋಡಿದೀವಮ್ಮ, ಸರ್ ಇದು ಅನ್ನೆಸೆಸರಿ ಯಾಕಾಗುತ್ತೆ ಅಂತ ನಾನು ಮಾಹಿತಿ ತಗೊಳ್ತೀನಿ ನಿಮ್ಮ ಜೊತೆ. ಇದೀಗ ಕಾರ್ಯಕ್ರಮದಲ್ಲಿ ಗೈನಕಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಪರಿಮಳ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಹಾಗೇನೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಪದ್ಮಾಕ್ಷಿ ಅವರಿಗೆ ಹಾಗೂ ನನ್ನ ಸೀನಿಯರ್ ಡಾಕ್ಟರ್ ಅಂಜನಪ್ಪ ಅವರಿಗೆ ವಿಶೇಷವಾಗಿ ನಮಸ್ಕಾರ. ಆಲ್ರೆಡಿ ನಾ ಹೇಳೋ ಪಾಯಿಂಟ್ ಕೆಲವೆಲ್ಲ ಅವರು ಹೇಳ್ಬಿಟ್ಟಿದ್ದಾರೆ. ಓಕೆ ರೈಟ್. ಈಗ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿರುವಂತಹ ಸ್ಪೆಷಲಿಸ್ಟ್ ಅಮ್ಮ, ವಿ ವಿಲ್ ವೆರಿ ಹ್ಯಾಪಿ ಟು ಲಿಸನ್ ಟು ಯು. ರೈಟ್, ವೆರಿ ನೈಸ್ ಸರ್. ಪದ್ಮಾಕ್ಷಿ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಪದ್ಮಾಕ್ಷಿ ಅವರು ನಮಸ್ಕಾರ. ನಾನು ಕಂಟಿನ್ಯೂ ಮಾಡಕ್ಕೆ ಇಷ್ಟಪಡ್ತೀನಿ ಅಂಜನಪ್ಪ ಅವ್ರು ಹೇಳಿರೋದು. ಮೇಡಮ್ ಈಗ ಒಂದು ದಾಂಪತ್ಯ ಜೀವನ ಅಂತ ನಾವು ಕನ್ಸಿಡರ್ ಮಾಡಿದಾಗ, ಆ ದಾಂಪತ್ಯದಲ್ಲಿ ಇನ್ಫರ್ಟಿಲಿಟಿ ಅಂತ ನಾವು ಯಾವಾಗ ಕರಿಬೇಕಾಗುತ್ತೆ, ಆ ಕ್ಲಾರಿಟಿಯಿಂದ ಸ್ಟಾರ್ಟ್ ಮಾಡಿ ಮೇಡಮ್. ಅದೇ ಇವಾಗ ಒಂದು ಮದುವೆ ಅಂತ ಆದ್ಮೇಲೆ ಒಂದು ಸೂಕ್ತ ವಯಸ್ಸಿನಲ್ಲಿ, ಈಗ ನಾನು 35 ವರ್ಷದ ಕಪಲ್ಸು ಅಥವಾ 40 ವರ್ಷದ ಕಪಲ್ಸ್ ಅನ್ನು ಇವಾಗ ಮದುವೆ ಆದವರು ಇದ್ದಾರೆ. ಇವಾಗ ಹೆಚ್ಚಿಗೆ ಆಗ್ತಾ ಇದೆ ಏಜ್ ಆಫ್ ಮ್ಯಾರೇಜ್. ನಮ್ಮ ಅಂಜನಪ್ಪ ಡಾಕ್ಟರ್ ಅವ್ರು ಹೇಳ್ದಂಗೆ ಈ ಒಂದು ರೆಗ್ಯುಲರ್ ಮ್ಯಾರೇಜ್ ಏಜ್ ಏನಿದೆ, ಒಂದು 20 ಇಯರ್ಸ್ ಹುಡುಗಿಗೆ ಮತ್ತೆ 25 or 26 ಹುಡುಗಂಗೆ, ಆ ಕಪಲ್ ನಲ್ಲಿ 1 ವರ್ಷ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಇದ್ದಾಗ, ಅಂದ್ರೆ ಅವ್ರು ಯಾವುದೇ ಕಾಂಟ್ರಸೆಪ್ಷನ್ ಯೂಸ್ ಮಾಡದೆ ಲೈಂಗಿಕ ಕ್ರಿಯೆಯಲ್ಲಿ ತೊಡ್ಕೊಂಡಿದ್ರೆ 70% ವರ್ಗು ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಂಡು ಬಂದಿದೆ ಅಂಕಿಅಂಶದಿಂದ. ಬಟ್ ಯಾವಾಗ 1 ಇಯರ್ ಯಾವುದೇ ಕಾಂಟ್ರಸೆಪ್ಷನ್, ಈ ಮಾತನ್ನ ಒತ್ತಿ ಹೇಳ್ತಾ ಇದೀನಿ, ಯಾವುದೇ ಒಂದು ಕಾಂಡೋಮ್ ಆಗ್ಲಿ ಅಥವಾ ಬೇರೆ ಟ್ಯಾಬ್ಲೆಟ್ ಆಗ್ಲಿ, ಯಾವ್ದನ್ನು ನಮಗೆ ಮಗು ಬೇಡ ಅಂತ ಏನು ಉಪಯೋಗಿಸ್ತಾರೆ ಆ ಸಲಕರಣೆ ಏನು ಉಪಯೋಗಿಸದೆ ಅವರು
ರೆಗ್ಯುಲರ್ ಆಗಿ ಒಂದು ಸೆಕ್ಷುವಲ್ ಆಕ್ಟ್ ಅಲ್ಲಿ ಇದ್ದು ಇಬ್ರು ಗಂಡ ಹೆಂಡತಿ ಇಬ್ರು ಹೆಲ್ದಿ ಆಗಿದ್ದಲ್ಲಿ 70% ಪ್ರೆಗ್ನೆನ್ಸಿ ಆಗ್ಲೇಬೇಕು. ಆದ್ರೆ ಏನಾಗುತ್ತೆ ಅಂದ್ರೆ ಸಾಧಾರಣವಾಗಿ ಫಸ್ಟ್ 1 year 2 year ಎಲ್ಲರಿಗೂ ಒಂದು ನಾವು ಇಷ್ಟು ಬೇಗ ಜವಾಬ್ದಾರಿಯನ್ನು ತಗೊಳಕ್ಕೆ ಆಗಲ್ಲ ಅನ್ನೋ ಒಂದು ಇರುತ್ತೆ. ಅದು ಖಂಡಿತ ಕೂಡ. ಅದು ಈಗಿನ ಕಾಲದಲ್ಲಂತೂ ಹೆಣ್ಮಕ್ಳು 18-20 ಅಂತ ಮದುವೆ ಆಗೋದು ಒಂದಿರ್ಲಿ, ಅವ್ರಿನ್ನು ತುಂಬಾ ಓದ್ತಿರ್ತಾರೆ. ಸೊ ಅಥವಾ ಓದ್ತಾ ಇದ್ದಾಗ್ಲೂ ಮದ್ವೆ ಆಗೋರು ಇದ್ದಾರೆ. ಸೊ ಹೀಗೆಲ್ಲ ಇದ್ದಾಗ ಕಾಂಟ್ರಸೆಪ್ಷನ್ಸ್ ಎಲ್ಲ ಯೂಸ್ ಮಾಡೋ ಒಂದು ಪೀರಿಯಡ್ ಏನಿದೆ, ನಾವು ಅದನ್ನ ಇನ್ಫರ್ಟಿಲಿಟಿ ಅಂತ ತಗೊಳಕ್ ಬರೋದಿಲ್ಲ. ಸೊ ಇವಾಗ ಅವ್ರು ಏನಾದ್ರೂ 2-3 ವರ್ಷ ಒಟ್ಟಿಗೆ ಇದ್ದೂನು ಮಗು ಆಗ್ತಿಲ್ಲ, ಮಗು ಬೇಕು ಅಂತ ಬಯಸಿದ್ರು ಆಗ್ತಿಲ್ಲ ಅಂದಾಗ ಇದು ಯಾವ ಕಾರಣಕ್ಕೆ ಆಗ್ತಿದೆ ಅನ್ನೋದನ್ನ ನಾವು ಕಂಡುಹಿಡ್ಕೋಬೇಕಾಗತ್ತೆ. ಹಲವಾರು ಕಾರಣಗಳನ್ನ ಡಾಕ್ಟರ್ ಅಂಜನಪ್ಪ ಖಂಡಿತವಾಗೂ ಹೇಳಿದ್ರು. ಇವಾಗ ನಾವು ಮೊದ್ಲೇ ನೋಡಿದ್ದಕ್ಕೂ ಇವಾಗ್ಲೂ ನಾನೇ ಈಗ ಇನ್ಫರ್ಟಿಲಿಟಿ ಮ್ಯಾನೇಜ್ಮೆಂಟ್ ಕೂಡ ಅದ್ರೊಳಗೂ ನಾನು ಇರ್ತೀನಿ. ಸಾಧಾರಣ 1 in 15 ಕಪಲ್ ಇವಾಗ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇಂದ ಬರ್ತಾರೆ. ಅದಕ್ಕೋಸ್ಕರನೇ ಇರ್ಬೋದು, ನೀವು ಗಲ್ಲಿ ನೋಡಿ ಎಲ್ಲಿ ನೋಡಿ ಇನ್ಫರ್ಟಿಲಿಟಿ ಕ್ಲಿನಿಕ್ ಗಳು ಇವಾಗ ರಾರಾಜಿಸ್ತವೆ. ಒಂದ್ ಆಸ್ಪತ್ರೆ ಹೋದ್ರೆ ಅಲ್ಲೇ ಅದೇ ಡಾಕ್ಟ್ರೆ ಎಲ್ಲಾನು ನೋಡ್ತಿದ್ರು ಅಲ್ವಾ. ಇವಾಗ ಕೈಗೆ ಕಾಲಿಗೆ ಒಬ್ರು ಡಾಕ್ಟ್ರು ಅಂತ ಅನ್ಕೊಂಡು, ಮತ್ತೆ ತಲೆಗೆ ಒಂದೊಬ್ರು, ಹ್ಯಾಂಡಿಗೆ ಒಬ್ರು ಡಾಕ್ಟ್ರು ಹೀಗಿರುವಾಗ ಇನ್ಫರ್ಟಿಲಿಟಿಗೆ ಅನ್ನೋದು ಒಂದು ಏನ್ ಬಂದಿದೆ ಅಂದ್ರೆ ಎಷ್ಟೋ ಸರಿ ಗಾಬರಿಗೊಳಗಾಗಿ ಎಷ್ಟೋ ಸರಿ ಮಕ್ಕಳಾಗದೆ ಧಾವಂತ ಮಾಡೋವಂತ ಒಂದು ಫ್ಯಾಮಿಲಿಯಿಂದ ಬರುತ್ತೆ. ಈಗ ಗಂಡ ಹೆಂಡತಿಯವ್ರದ್ದು ಏನೋ ಒಂದ್ ಪ್ಲಾನ್ ಇರುತ್ತೆ, ಆದ್ರೆ ಮನೆಯಲ್ಲಿರೋ ಹಿರಿಯರು ಗೊತ್ತಿರ್ಲಿಕ್ಕಿಲ್ಲ. ಅವರು ಕಾಂಟ್ರಸೆಪ್ಷನ್ ತಗೋತಾರೆ, ಇವರಿಗೆ ಮಗು ಆಗಿಲ್ಲ ಅಂತ. ಎಸ್ಪೆಷಲಿ ತಾಯಿ ಸ್ಥಾನದಲ್ಲಿರೋ ಅತ್ತೆ ಏನ್ ಮಾಡ್ತಾಳೆ ಅಂದ್ರೆ, ಯಾಕೋ ಮಗು ಆಗಿಲ್ಲ, ಕರ್ಕೊಂಡೋಗಿ ತೋರಿಸ್ಬೇಕು. ಎಷ್ಟೋ ಸರಿ ಅವ್ರು ನಮ್ಮ ಹತ್ರ ಬಂದಾಗ ಗೊತ್ತಾಗುತ್ತೆ ಅವ್ರು ಕಾಂಟ್ರಸೆಪ್ಷನ್ ಯೂಸ್ ಮಾಡ್ತಿದ್ದಾರೆ ಅಂತ. ನಮ್ಗೆ ಹೇಳಲಿಕ್ಕೆ ಕಷ್ಟ, ಬಿಟ್ಟು ಹೇಳ್ಬೇಡಿ ಡಾಕ್ಟ್ರೆ ಹೊರಗಡೆ ಅಂತ ಕೈ ಮುಗಿತಾರೆ ಇಬ್ರು ಗಂಡ ಹೆಂಡತಿ. ಯಾಕೆಂದ್ರೆ ಅವ್ರಿಗೆ 1-2 ವರ್ಷ ಮುಂದೆ ಹೋಗ್ಬೇಕಾಗಿತ್ತು. ಇನ್ಫರ್ಟಿಲಿಟಿ ಅನ್ನೋದು ಯಾವಾಗ ಅವರು ರೆಗ್ಯುಲರ್ ಆಗಿ ಅವರು ಕಾಂಟ್ರಸೆಪ್ಷನ್ ಇಲ್ಲದೆ ಅವರು ಮಗು ಟ್ರೈ ಮಾಡಿನೂ ಆಗ್ಲಿಲ್ಲ ಅಂದಾಗ ಮಾತ್ರ ನಾವು ಅದು ಇನ್ಫರ್ಟಿಲಿಟಿ ಅಂತೀವಿ. ಬಟ್ ರೈಟ್ ಮೇಡಮ್, ನಾನು ಬರ್ತೀನಿ ಮೇಡಮ್, ಅಲ್ಲಿಂದ ಕಂಟಿನ್ಯೂ ನಾನು ತಗೊಳ್ತೀನಿ ಇನ್ಫಾರ್ಮೇಶನ್. ಡಾಕ್ಟರ್ ಪದ್ಮಾಕ್ಷಿ ಅವರು ನೀವು ತಿಳಿಸ್ಕೊಡಿ. ಈಗಾಗಲೇ ಹೇಳ್ತಾ ಇದ್ರು ಮೇಡಮ್ ಮತ್ತು ಸರ್, 1 ವರ್ಷದ ಅವಧಿಯಲ್ಲಿ ಮಕ್ಕಳಾಗಿಲ್ಲ ಅಂದ ಸಂದರ್ಭದಲ್ಲಿ ಬಂಜೆತನದ ಒಂದಷ್ಟು ಗುರುತುಗಳು ಸಿಗ್ತವೆ, ಆಮೇಲೆ ಒಂದಷ್ಟು ಟೆಸ್ಟ್ಗಳಾಗ್ತವೆ. ಬಟ್ ಆ ಕ್ಷಣದಲ್ಲಿ ಆಗುವಂಥ ಹೆಣ್ಣು ಮಗಳ ಭಾವನಾತ್ಮಕ ಸನ್ನಿವೇಶಗಳು ಅಥವಾ ಆಕೆ ಮಾನಸಿಕವಾಗಿ ಯಾವ ರೀತಿಯ ತೊಳಲಾಟದಲ್ಲಿರ್ತಾಳೆ ಅನ್ನೋದನ್ನು ತಿಳಿಸ್ಕೊಡ್ಬೋದಾ ಅಂತ. ನಮ್ಮ ದೇಶ, ವಿ ಆರ್ ಆಲ್ಮೋಸ್ಟ್ ನಂಬರ್ 1 ಇನ್ ದ ವರ್ಲ್ಡ್ ಇನ್ ಪಾಪ್ಯುಲೇಷನ್. ಇಂಥ ಒಂದು ನಂಬರ್ 1 ಸ್ಥಾನದಲ್ಲಿ ಇದ್ರೂನು ಇನ್ನು ಮಕ್ಕಳಾಗ್ತಾ ಇಲ್ಲ, ಬಂಜತನ ಆಗ್ತಾ ಇದೆ ಅಂತ ಹೇಳಿದ್ರೆ ಎಷ್ಟೊಂದು ಲೈಫ್ ಚೇಂಜಸ್ ಆಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ತುಂಬಾನೇ ಸೆಡೆಂಟ್ರಿ ಲೈಫ್ ಸ್ಟೈಲ್ ತುಂಬಾನೇ ಚೇಂಜಸ್ ಆಗ್ಬಿಟ್ಟಿದೆ. ಅದಾದ ನಂತರ ತುಂಬಾ ಜನ ಇನ್ಫರ್ಟಿಲಿಟಿಗೆ ಟ್ರೀಟ್ಮೆಂಟ್ಗೆ ಎಷ್ಟೋ ಜನ ಯಾಕೆ ಹೋಗ್ತಾರೆ ಅಂದ್ರೆ, ನೋಡಿ ಡಾಕ್ಟ್ರೆ ನಾವು 3 ವರ್ಷ ಆಯ್ತು ಮದುವೆ ಆಗಿ, ನಾವ್ ಅದಕ್ಕೆ ಇನ್ಫರ್ಟಿಲಿಟಿಗೆ ಟ್ರೀಟ್ಮೆಂಟ್ ಬಂದ್ಬಿಟ್ವಿ ಅಂತ. ಅವ್ರು ಏನು ಟ್ರೈಯೇ ಮಾಡಿರಲ್ಲ ಎಷ್ಟೋ ಸತಿ. ಅದಾದ ನಂತರ 3 ವರ್ಷ ಆಯ್ತು, ಇವಾಗ ಹೋಗಿ ನಾವು ವಿ ವಿಲ್ ಆಸ್ಕ್ ದ ಡಾಕ್ಟರ್, ಅವರೇ ನಮ್ಗೆ ಪ್ರೊಸೀಜರ್ಸ್ ಹೇಳ್ಕೊಟ್ಬಿಡ್ತಾರೆ ಅಂತ. ಆ ತರದಲ್ಲೂ ಆಗಿದ್ದಾರೆ ಜನ. ಯಾಕಂದ್ರೆ ಅವರೇ ಅನ್ಕೊಂಡ್ಬಿಡ್ತಾರೆ, ಓಕೆ ನಮ್ಗೆ ಮೋಸ್ಟ್ ಆಫ್ಲಿ ಮಕ್ಳೇ ಆಗಲ್ಲ, ನಾವು ಇದಕ್ಕೆ ಪ್ರೊಸೀಜರ್ ಹೋಗ್ಬೇಕು ಅಂತ ಹೇಳಿ. ಕೆಲವೊಂದ್ಸತಿ ಅವ್ರ ಸುತ್ತಮುತ್ತಲಿನ ಅವ್ರ ಫ್ರೆಂಡ್ಸ್ ಅವ್ರಿಗೆ ಈಗೆಲ್ಲ ಗೊತ್ತಲ್ಲ, ಎಲ್ಲರೂ ಬರೀ ಅಡ್ವೈಸ್ ಮಾಡೋರೆ ಪ್ರಪಂಚದಲ್ಲಿ. ಯಾಕೋ ಇಷ್ಟ ದಿನ ಮದ್ವೆ ಆಯ್ತು, ಅವಾಗ್ಲೇ ಮೇಡಮ್ ಹೇಳಿದ್ರು, ಅವ್ರ ಪರಿಸ್ಥಿತಿ ಗೊತ್ತೇ ಇರಲ್ಲ, ಸುಮ್ನೆ ಡಾಕ್ಟರ್ ಹತ್ರ ಹೋಗಿ ಅಂತೆಲ್ಲ ಕಳ್ಸ್ಬಿಟ್ಟಿರ್ತಾರೆ. ಇನ್ನೊಂದು, ನಾವ್ ಇತ್ತೀಚಿನ ದಿನಗಳಲ್ಲಿ ನಾನೇನ್ ನೋಡ್ತಾ ಇದ್ದೀನಿ, ನನ್ನ ಕ್ಲಿನಿಕ್ ಅಲ್ಲಿ ಬಂದು ಇನ್ಫರ್ಟಿಲಿಟಿಗೆ ಕಾರಣಗಳು, ಓವ್ಯುಲೇಷನ್ಗೆ ಸಾಕಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಮೇಜರ್ ಕಾರಣ. ಅದರಲ್ಲಿ ಸ್ಟ್ರೆಸ್ ಲೈಫ್, ಯಾವ ತರದ ಸ್ಟ್ರೆಸ್ ಇದೆ ಅಂತ ಹೇಳಿದ್ರೆ, ಆ ಸ್ಟ್ರೆಸ್ ಅಲ್ಲಿ ಇರುವಂತ ವ್ಯಕ್ತಿಗಳಿಗೆ ಸರಿಯಾದ ಹಾರ್ಮೋನಲ್ ಆಕ್ಟಿವಿಟೀಸ್ ನಡೀತಾ ಇರಲ್ಲ, ಅದು ಒನ್ ಆಫ್ ದ ರೀಸನ್ ಫಾರ್ ಇನ್ಫರ್ಟಿಲಿಟಿ. ಮತ್ತೆ ಕಪಲ್ಗಳು ಅಂದ್ರೆ ಏನು ಗಂಡ ಹೆಂಡತಿಯ ಮಧ್ಯ ಸರಿಯಾದ ರೀತಿಯಲ್ಲಿ ಇಂಟಿಮಸಿನೇ ಇಲ್ಲ, ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಶನ್ನೇ ಇಲ್ಲ. ಅದು ಅವರು ಸರಿಯಾದ ರೀತಿಯಲ್ಲಿ ಆ ಎಮೋಷನಲ್ ಬಾಂಡಿಂಗ್ ಆಗ್ಲಿ, ಅವೆಲ್ಲ ಫ್ಯಾಕ್ಟರ್ಸ್ ಎಲ್ಲ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಡಿಮೆ ಆಗ್ತಿರೋ ಕಾರಣಕ್ಕೆ ಇದು ಇನ್ಫರ್ಟಿಲಿಟಿ ದಿನೇ ಜಾಸ್ತಿ ಆಗ್ತಾ ಇದೆ. ಹೆಣ್ಮಕ್ಳು ಬಂದ್ ಹೇಳೋದು, ಡಾಕ್ಟ್ರೇ ಈಗೇನಾದ್ರು ಮಾಡ್ಬಿಡಿ, ಯಾವ ಡಾಕ್ಟರ್ ಹತ್ರನಾದ್ರು ರೆಫರ್ ಮಾಡಿ, ಪರವಾಗಿಲ್ಲ ನಾವು ಹೋಗಕ್ ರೆಡಿ ಇದೀವಿ, ದುಡ್ಗೇನ್ ಸಮಸ್ಯೆ ಇಲ್ಲ, ನಮ್ಮನ್ನ ಫಸ್ಟ್ ಡಾಕ್ಟರ್ ಹತ್ರ ರೆಫರ್ ಮಾಡ್ಬಿಡಿ, ನಾವು IVF ಟ್ರೀಟ್ಮೆಂಟ್ ಕೊಡ್ಬೇಕು. ಅವ್ರಿಗೆ ಯಾರೋ ಎಲ್ಲೋ ಏನೋ ತಿಳ್ಕೊಂಡ್ರು, ಮಗು ಆಗೋ ಪ್ರೋಸೆಸ್ ಡೈರೆಕ್ಟ್ ಒಂದೇ ಸತಿಗೆ IVF. ಅವರೇ ಹೋಗ್ತಾರೆ, ಅವರೇ ಹೇಳ್ತಾರೆ, ನಮ್ಗೆ ಮದ್ವೆ 3-4 ವರ್ಷ ಆಗಿತ್ತು, ನಾನ್ ಲೈಫಲ್ಲಿ ಸೆಟ್ಲ್ ಆಗ್ಬೇಕಾಗಿತ್ತು, ನನ್ಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕಿತ್ತು. ಈ ಸರ್ರು ಮತ್ತೆ ಮೇಡಮ್ ಇಬ್ರು ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಮೆನ್ಷನ್ ಮಾಡಿದ್ರು. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕು, ನಾನು ಇಷ್ಟು ದಿನ ವೇಟ್ ಮಾಡಿದ್ವಿ, ಈಗ ನನ್ಗೆ ಪರವಾಗಿಲ್ಲ ಮ್ಯಾನೇಜ್ ಮಾಡ್ಬೇಕು ಅಂತ ಅನ್ಸುತ್ತೆ, ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಸುತ್ತೆ, ಸೊ ಹಾಗಾಗಿ ನಾವು ಬಂದಿದ್ದೀವಿ. ಅಂದ್ರೆ ನಾಟ್ ಗಿವನ್ ಅ ಚಾನ್ಸ್ ಅಟ್ ಆಲ್ ಫಾರ್ ನಾರ್ಮಲ್
ಫರ್ಟಿಲೈಸೇಷನ್ ಟು ಹ್ಯಾಪನ್. ಆ ಪ್ರೋಸೆಸ್ಗೆ ಚಾನ್ಸೇ ಕೊಟ್ಟಿರಲ್ಲ, ವಿಚಾರಗಳು ಸರಿಯಾಗಿ ತಿಳ್ಕೊಂಡಿರಲ್ಲ. ತುಂಬಾ ಹೈಲಿ ಎಜುಕೇಟೆಡ್ ಇರ್ತಾರೆ, ಹೈ ಎಜುಕೇಶನ್ ಆದ್ರೂನು ಎಷ್ಟೋ ಸತಿ ಓವ್ಯುಲೇಷನ್ ಡೇಟ್ಸ್ ಟೈಮ್ ಅಂದ್ರೆ ಗೊತ್ತಿರಲ್ಲ. ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಹಸ್ಬೆಂಡ್ ಟ್ರಾವೆಲಿಂಗ್ ಅಲ್ಲಿ ಇರ್ತಾನೆ ಅಥವಾ ಹೆಂಡತಿ ಟ್ರಾವೆಲಿಂಗ್ ಅಲ್ಲಿ ಇರ್ತಾರೆ. ಮದುವೆ ಆಗಿದ್ ಸಾಕಷ್ಟು ದಿನಗಳು ಇಲ್ಲ, ನಾವು ಫಿಸಿಕಲ್ ಇಬ್ರು ಚೆನ್ನಾಗಿದ್ದೀವಿ ಅಂತ ಹೇಳಿದಾಗ ನಾನು 2 ಪೇಷಂಟ್ ನೋಡಿದೀನಿ. ನೀಟಾಗಿ ಕೂತ್ಕೊಂಡು ವಿತ್ ಸ್ಟ್ಯಾಟಿಸ್ಟಿಕ್ಸ್ ಸಮಾಧಾನವಾಗಿ ಬರ್ದು ಅವ್ರ ಜೊತೆ ಮಾತಾಡಿ ಡೇಟ್ಸ್ ಎಲ್ಲಾನು ಚೆಕ್ ಮಾಡಿ ಎಲ್ಲ ನೋಡಿದಾಗ, ಎಸ್ಪೆಷಲಿ ಮೋಸ್ಟ್ ಆಫ್ ದ ಟೈಮ್ ಅವ್ರಿಗೆ ಓವ್ಯುಲೇಷನ್ ಟೈಮ್ ಅನ್ನ ಎಸ್ಟಿಮೇಟ್ ಮಾಡಕ್ಕೂ ಬಂದಿಲ್ಲ. ಅಂತ ಪರ್ಟಿಕ್ಯುಲರ್ ಓವ್ಯುಲೇಷನ್ ಟೈಮ್ ಅಲ್ಲೇ ಇಬ್ರು ದೂರ ಇರ್ತಿದ್ರು. ಇದು ಎಷ್ಟೋ ಸತಿ ಕಾಣಿಸ್ದೆ. ಅದಾದ ನಂತರ ಓವ್ಯುಲೇಷನ್ ಅನ್ನೋ ಒಂದು ಪ್ರೋಸೆಸ್ಗೆ ವ್ಯಕ್ತಿ ತಾನು ಫಿಸಿಕಲಿ ಹೆಲ್ತಿ ಇರಬೇಕು, ಹೆಲ್ತಿ ಹ್ಯಾಬಿಟ್ಸ್ ಎಲ್ಲ ಅನ್ನೋದು ಮರ್ತಿ ಹೋಗಿದೆ. ಅವೆಲ್ಲ ಬಿಟ್ಬಿಡಿ, ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲೆಲ್ಲ ಈಗಿನ ಜನರೇಷನ್ಸ್ ಆತರ ಆಗಿದೆ. ಇನ್ ಕೆಲವರು ಯಾವ ತರ ಆಗಿದೆ ಅಂದ್ರೆ ನಮ್ಮ ಮಕ್ಳೇ ಬೇಡ. ಅದ್ರ ಬಗ್ಗೆ ಬರ್ತೀನಿ ಮೇಡಮ್, ಇನ್ ಡೀಟೇಲ್ ಆ ಮಕ್ಕಳು ಬೇಡ ಕಾನ್ಸೆಪ್ಟಿಗೆ ಬರ್ತೀನಿ ನಾನು, ನೀವು ತಿಳಿಸ್ಕೊಡ್ಬೇಕು. ತುಂಬಾ ಡಿಸ್ಟರ್ಬ್ ಅಂತೂ ಆಗಿದ್ದಾರೆ ಈಗಿನ ಕರೆಂಟ್ ಸೊಸೈಟಿ. ರೈಟ್, ಅದ್ರ ಬಗ್ಗೆ ಮಾತಾಡ್ತೀನಿ. ಯಾಕೆ ಹೆಣ್ಣು ಮಕ್ಕಳೇ ಈ ಸಮಾಜದಲ್ಲಿ ಮಗು ಇಲ್ಲ ಅಂದಾಗ ದಂಪತಿಗಳಲ್ಲಿ ದೂಷಣೆಗೊಳಗಾಗ್ತಾರೆ ಅಂತ ನಿಮ್ಗನ್ಸುತ್ತೆ? ಈಗ ಸರ್ ಹೇಳಿದ್ರು, ಗಂಡ ಹೆಂಡತಿ ಅಂತಿದ್ದ ಸಂದರ್ಭದಲ್ಲಿ ಹೆಣ್ಣು ಎಷ್ಟರ ಮಟ್ಟಿಗೆ ಕಾರಣ ಆಗ್ತಾಳೋ ಗಂಡು ಅಷ್ಟೇ ಮಟ್ಟಿಗೆ ಕಾರಣ ಇರಬಹುದು, ಗೊತ್ತಿಲ್ಲ. ಟೆಸ್ಟ್ಗಳಾದಾಗಲೂ ಟೆಸ್ಟಿಗೆ ಹೋಗೋಕ್ಕೆ ಗಂಡು ಮಕ್ಕಳು ಒಪ್ಕೊಳ್ಳೋದಿಲ್ಲ. ಒಪ್ಕೊಂಡ್ರು ಒಂದು ಪಕ್ಷ ಹೆಣ್ಣಿಂದೇ ಏನಾದರೂ ವ್ಯತ್ಯಾಸ ಇತ್ತು ಅಂತ ಅಂದ್ಕೊಂಡ್ರು ಕೂಡ ಅತಿ ಹೆಚ್ಚು ದೂಷಣೆಗೆ ಒಳಗಾಗೋದು ಹೆಣ್ಮಕ್ಳೇ ಅಲ್ವಾ? ಯಾಕೆ ಹೀಗೆ ಅಂತ ಅವಾಗ್ಲಿಂದ ಅವಾಗಿಂದನೂ ಅದು ಒಂಥರ ಶಾಪ್ ಆಗ್ಬಿಟ್ಟಿದೆ. ಯಾರು ಗಂಡದೇ ಏನೋ ತಪ್ಪಿರ್ಲಿ ಅದು ಹೆಣ್ಮಕ್ಳಿಗೆ ದೂಷಿಸೋದು, ಅದು ನಾರ್ಮಲಿಗೆ ಆಗ್ಲಿಂದನೂ ಅದೇ ರೀತಿ ಬಂದಿದೆ. ಈಗ ಈ ಸರ್ ಹೇಳಿದಂಗೆ ಗಂಡು ಮಕ್ಳಲ್ಲೂ ಸಮಸ್ಯೆ ಇರಬಹುದು, ಟೆಸ್ಟಿಂಗ್ ಮಾಡಿಸ್ಕೊಳ್ಳೋದಿಲ್ಲ. ಅವ್ರು ಅಕಸ್ಮಾತ್ ಆತನಿಗೆ ಗೊತ್ತಿರುತ್ತೆ ನನಗೆ ನನ್ನಿಂದ ಮಕ್ಕಳಾಗಲ್ಲ ಅಂತ ಗೊತ್ತಿರುತ್ತೆ, ಅಂಥವ್ರು ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಲ್ಲ. ಏನಕ್ಕಂದರೆ ಅಲ್ಲಿ ಆ ಹೆಣ್ಣಿಗೆ ಒಂಥರ ಕೀಳಾಗಿ ನನ್ನ ನೋಡ್ಬಿಡ್ತಾರೆ ಅನ್ನೋ ಒಂದು ಭಾವನೆಯಿಂದ ಅವರು ಇದು ಮಾಡ್ಕೊಳ್ಳೋದಿಲ್ಲ. ಮತ್ತು ಆ ತಪ್ಪನ್ನ ಹೆಣ್ಮೇಲೆ ಹಾಕ್ಬಿಡ್ತಾರೆ. ಆಕೆ ಏನು ಬಂದಿರ್ತಾಳೆ ಅವಳ ಮೇಲೆ ಹಾಕ್ಬಿಡ್ತಾರೆ. ಸರ್ ಹೇಳ್ದಂಗೆ ಇಬ್ರಿಗೂ ಟೆಸ್ಟ್ ಮಾಡಿದಾಗ ಯಾರಲ್ಲಿ ನ್ಯೂನತೆ ಇದೆ ಅಂತ ಗೊತ್ತಾಗುತ್ತೆ. ಒಂದು ಎರಡನೇದು, ಮಾಡ್ರನ್ ಲೈಫ್ ಸ್ಟೈಲ್ಗೆ ಇವತ್ತು ಗಂಡು ಮಕ್ಳು ಹೆಂಗೆ ಫಾರ್ವರ್ಡ್ ಆಗ್ತಿದ್ರು, ಹೆಣ್ಮಕ್ಳು ಇವತ್ತು ಲಿಮಿಟ್ ಕ್ರಾಸ್ ಆಗಿಬಿಟ್ಟಿದೆ ಅಂತ ಅನ್ಸೋದು. ಇವತ್ತು ನಾವು ನೋಡಿದಾಗ ಸಿಚುವೇಶನ್, ವಿದೇಶದವರು ಭಾರತದ ಸಂಸ್ಕೃತಿಯನ್ನು ಇಷ್ಟಪಟ್ಟು ಬರ್ತಿದ್ದಾರೆ. ಬಟ್ ಪ್ಯಾರಲಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಭಾರತೀಯರೆಲ್ಲರೂ ಪಾಶ್ಚಿಮಾತ್ಯರ ಅನ್ನೋ ಮಟ್ಟಕ್ಕೆ ಬದಲಾಗ್ತಿದಾರಲ್ಲ, ಇದು ಕಾರಣ ಆಗಿರ್ಬೋದು. ನಾನೇ ನೋಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಏನು ನಮ್ಮದು ಆಹಾರ ಪದ್ಧತಿ ಫುಲ್ಲು ಹೋಗ್ಬಿಟ್ಟಿದೆ. ಹೌದಾ? ಈಗ ಅವಾಗ ಮುದ್ದೆ ತಿಂದರೆ ಒಂಥರ ಏನೋ ಎನರ್ಜಿ ಇತ್ತು. ಇವತ್ತು ನೋಡಿ ಪಿಜ್ಜಾ ಬರ್ಗರ್ ಏನೋ ಫ್ಯಾಷನು. ಅವರು ಪಿಜ್ಜಾ ಬರ್ಗರ್ ತಿಂದಿಲ್ಲ ಅಂದರೆ ಅವಳು ಏನೋ ಒಂಥರ ಕೀಳ್ಭಾವನೆಯಲ್ಲಿ ನೋಡ್ತಾರೆ. ಇದೆ ನಾನು ನೋಡ್ತಾ ಇದ್ದೀನಿ, ಇತ್ತೀಚಿನ ಕಾಲೇಜ್ ಹುಡುಗರಲ್ಲಿ ನೋಡ್ತಾ ಇದ್ದೀನಿ ನಾನು. ಪಿಜ್ಜಾ ಬರ್ಗರ್ ಅದು ನೋಡಿ, ಅದರಲ್ಲಿ ಏನು ಸಾರಾಂಶ ಅನ್ನೋದೇ ಇರೋದಿಲ್ಲ, ಅದ್ರಲ್ಲಿ ಏನು ಶಕ್ತಿಯುತ ಪ್ರೋಟೀನ್ಸ್ಗಳು ಅಷ್ಟಿರೋದಿಲ್ಲ. ಹೌದೌದು. ಅದೊಂದು ನೋಡಿ, ಅದು ಮೈದಾ ಹಿಟ್ಟಲ್ಲಿ ಏನೋ ಮಾಡ್ತಾರೆ ಅನಿಸುತ್ತೆ. ಆ ಬ್ರೆಡ್ಡು ಅದು ಎಷ್ಟು ಎಫೆಕ್ಟು ಮನುಷ್ಯನಿಗೆ ಅಂದರೆ ಅಷ್ಟು ಎಫೆಕ್ಟ್ ಅದು. ಅದೇ ನೀವು ರಾಗಿನೋ ಅದ್ರಾಗೆ ಸಜ್ಜೆ, ಜೋಳ, ಇದೆಲ್ಲ ಎಂಥ ಆಹಾರ, ಅದನ್ನೆಲ್ಲ ಇವಾಗ ಯಾರು ಅಷ್ಟೊಂದು ಇದು ಮಾಡ್ತಾ ಇಲ್ಲ. ಈಗ ಅದನ್ನ ತಿಂತಾ ಇರೋದು ಯಾರು ಅಂದರೆ ಸ್ವಲ್ಪ ಏಜ್ಡ್ ಪರ್ಸನ್, ಡಾಕ್ಟ್ರು ಸಜೆಷನ್ ಕೊಡ್ತಾರೆ ಇಂಥ ಆಹಾರ ತಿನ್ನಿ ಅಂತ, ಅದು ಅಂಥವ್ರು ಇವಾಗ ತಿಂತಾ ಇದ್ದಾರೆ. ರೈಟ್ ಸರ್, ಅನ್ನೆಸೆಸರಿ ಪೋಸ್ಟ್ಪೋನ್ ಮಾಡೋದು ಪ್ರೆಗ್ನೆನ್ಸಿಯನ್ನು ಅನ್ನೋ ಪಾಯಿಂಟನ್ನು ನೀವು ರೈಸ್ ಮಾಡಿದ್ರಿ. ಯಾಕೆ ಅನ್ನೆಸೆಸರಿಯಾಗಿ ಪೋಸ್ಟ್ಪೋನ್ ಮಾಡ್ತಾರೆ? ಪ್ಲಾನ್ ಆಕ್ಚುಲಿ ಪರಿಮಳ ಅವರು ಆಮೇಲಿಂದ ಚೆನ್ನಾಗಿ ಹೇಳ್ತಾರೆ. ರಿಯಲಿ ನಮ್ಮ ಹತ್ರನೂ ಬರ್ತಾರೆ, ಡಾಕ್ಟ್ರೆ ತಿರುಪತಿ ದೇವಸ್ಥಾನಕ್ಕೆ ಹೋಗ್ಬೇಕು, ನಮ್ಮ ಪೀರಿಯಡ್ ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಅದು ನಮ್ಮನ್ನು ಕೇಳಿದ್ರೆ ಅಟ್ಲೀಸ್ಟ್ ಓಕೆ, ದಟ್ ಐ ಆಮ್ ನಾಟ್ ಎ ಕರೆಕ್ಟ್ ಕ್ವಾಲಿಫೈಡ್. ಆಕ್ಚುಲಿ ನಾನು ಭಾಳ ಸರಿ ಹೇಳ್ತೀನಿ, ಅಮ್ಮ ನಿಮ್ಮ ಗೈನಕಾಲಜಿಸ್ಟ್ ಕೇಳ್ಕೊಳಮ್ಮ ಅಂತ. ಅನ್ಫಾರ್ಚುನೇಟ್ಲಿ ಇವತ್ತು ಮೆಡಿಕಲ್ ಸ್ಟೋರ್ಗೆ ಹೋಗಿ ಅವರೇ ತೊಗೊಂಡು ನುಗ್ತಾರಮ್ಮ. ಸಿ ದೇ ಚೇಂಜ್ ದ ಸೈಕಲ್ ಇಟ್ ಸೆಲ್ಫ್. ಇದ್ರ ಕಾನ್ಸೆಪ್ಟ್ ಅವ್ರಿಗೆ ಗೊತ್ತಿರೋದಿಲ್ಲ. ಆ್ಯಂಡ್ ಇನ್ನೊಂದು ಭಾಳ ಜನ ನಾವು ಈ ರೀತಿ ನೋಡಿದ್ದೀವಿ, ಹೆಣ್ಮಕ್ಳು ತಮ್ಮದೇ ಆದ ಪ್ಲಾನ್ಗಳು ಅನ್ನೆಸೆಸರಿ ಪೋಸ್ಟ್ಪೋನ್ ಆಗೋದು ದೇವಸ್ಥಾನ. ಆಮೇಲೆ ಇನ್ನೊಂದು ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ, ಈ ವೈಭವೀಕರಿಸ್ತಾರಮ್ಮ. ನೀವು ನೋಡಿ ಸಿನಿಮಾಗಳಲ್ಲಿ ಸೀರಿಯಾಗಳಿಗೆ ಮನೇಲಿ ಒಂದು ಪ್ರೋಗ್ರಾಮ್ ನಡೆದಾಗೆ ಸುಮಂಗಲಿಯರಿಗೆ ಮೊದಲು ಆರತಿ ಎತ್ತಕ್ಕೆ ಕೊಡ್ತಾರೆ, ಅದು ನೋಡ್ತಾರೆ, ಅವಳಿಗೆ ಬೇಡ ಬಿಡು ಮಕ್ಕಳೇ ಎತ್ತಿಲ್ಲ, 3 ವರ್ಷ ಆಯಿತು ಬಂಜೆ ಇದ್ದಾಳೆ, ಯಾರೋ ಕೊಂಗಾಗಿ ಮಾತಾಡ್ತಾರೆ, ಕೊಂಕಾಗಿ. ಇವೆಲ್ಲ ಸಮಾಜದಲ್ಲಿ ಇದೆಲ್ಲ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಈ ಟಾಪಿಕ್ಕು ಇವ್ರು ಹೇಳ್ದಂಗೆ 140 ಕೋಟಿ ಇದ್ರು ಕೂಡ ಇಲ್ದವ್ರಿಗೆ ಎಷ್ಟು ಕಷ್ಟ, ಅವ್ರಿಗೆ ಹೆಂಗೆ ಸಮಾಜನ ಫೇಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್.
ಇಂಪಾರ್ಟೆಂಟು. ಹಂಗಾಗಿ ಇವತ್ತಿನ ಈ ರೀತಿಯಲ್ಲ ಇನ್ಫರ್ಟಿಲಿಟಿ ಅನೇಕ ಕಾರಣಗಳಮ್ಮ. ಅದರಲ್ಲಿ ನೀವು ಕೇಳಿದ್ ಬಹಳ ಇಂಪಾರ್ಟೆಂಟ್. ಬಹಳ ಜನ ಪೋಸ್ಟ್ಪೋನ್ ಮಾಡ್ಕೋತಾರೆ. ಅಂದ್ರೆ ದ ಪೀರಿಯಡ್ ಅನ್ನು ಪೋಸ್ಟ್ಪೋನ್ ಮಾಡೋ ಟ್ಯಾಬ್ಲೆಟ್ಸು ಕೂಡ ಇನ್ಫರ್ಟಿಲಿಟಿ ಕಾರಣ ಆಗ್ಬೋದು ಅನ್ನೋ ಅರಿವೇ ಇಲ್ಲ. ಅದು ಖಂಡಿತ ಅದು ತುಂಬಾ ಎಫೆಕ್ಟ್ ಮೇಡಮ್. ಅದು ಆ ಟ್ಯಾಬ್ಲೆಟ್ ತುಂಬಾ ಎಫೆಕ್ಟ್ ಇದೆ. ಕೆಲವ್ರಿಗಂತೂ ಪ್ರೆಗ್ನೆಂಟ್ ಆಗ್ಬಿಟ್ಟಿರ್ತಾರೆ, 3 ತಿಂಗಳು 4 ತಿಂಗಳು ಮದುವೆ ಆಗಿ ಅದನ್ನ ತೆಗೆಸ್ಕೊಳಕ್ ಬರ್ತಾರೆ. ನಿಮ್ಗೆ ನಿಜವಲ್ಲೂ ಹೇಳ್ತೀನಿ, ಅವ್ರಿಗೆ ಎಷ್ಟು ಹೇಳ್ತೀವಿ ಗೊತ್ತಾ, ಫಸ್ಟ್ ಪ್ರೆಗ್ನೆನ್ಸಿ ಇಸ್ ದ ಬೆಸ್ಟ್ ಪ್ರೆಗ್ನೆನ್ಸಿ. ಎಷ್ಟೋ ಜನ ಇದನ್ನು ತೆಗೆಸ್ಕೊಂಡ ಮೇಲೆ ಅದ್ರ ಕಾಂಪ್ಲಿಕೇಶನ್ ಇನ್ಫೆಕ್ಷನ್ ಏನಾಗಿ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಕಾಮನ್ ಇನ್ಫೆಕ್ಷನ್ ಇಂದ ಟ್ಯೂಬಲ್ ಬ್ಲಾಕ್ ಆಯಿತು ಅಂದರೆ ನೆಕ್ಸ್ಟ್ ಅವ್ರು ಪ್ರೆಗ್ನೆಂಟೇ ಆಗಲ್ಲ. ದಿಸ್ ಇಸ್ ಕಾಲ್ಡ್ ಸೆಕೆಂಡರಿ ಇನ್ಫರ್ಟಿಲಿಟಿ. ಮಧ್ಯೆ ಡಿಸ್ಕಷನ್ಗೆ ಬರುತ್ತೆ ನೋಡಿ. ಜನಗಳಿಗೆ ಅದ್ರ ಅರಿವು ಇರಲ್ಲ. ಬೇಡ ಡಾಕ್ಟ್ರೆ, ಇಷ್ಟು ಬೇಗ ನಾನು ಇನ್ನೂ ಸೆಟ್ಲ್ ಆಗಿಲ್ಲ, ನಮ್ಮ ಯಜಮಾನರು ಸೆಟ್ಲ್ ಆಗಿಲ್ಲ, ತೆಗೆಸ್ಕೊ. ಭಾಳ ಜನ ಅಡ್ವೈಸ್ ಮಾಡ್ತಾರೆ ತೆಗೆಸ್ಕೋಬೇಡಿ ಅಂತ, ಕೇಳಲ್ಲ, ಎಲ್ಲೋ ಹೋಗಿ ತೆಗೆಸ್ಕೋತಾರೆ. ಅದ್ರ ಕಾಂಪ್ಲಿಕೇಶನ್ ಇಂದ ಎಷ್ಟೋ ಜನ ಇನ್ಫರ್ಟಿಲ್ ಆಗಿರ್ತಾರೆ. ರೈಟ್, ಮಾತಾಡ್ತೀನಿ ಸರ್ ನಿಮ್ಮ ಜೊತೆ. ಡಾಕ್ಟರ್ ಪರಿಮಳ ಅವ್ರು ತಿಳಿಸ್ಕೊಡ್ಬೇಕು, ಈ ಸೆಕೆಂಡರಿ ಇನ್ಫರ್ಟಿಲಿಟಿ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಡ್ಬೋದಾ ಮೇಡಮ್? ಡಾಕ್ಟರ್ ಪರಿಮಳ ಮೇಡಮ್ ಕೇಳಿಸ್ತಾ ಇದೆಯಾ? ಓಕೆ, ಸಾಧ್ಯ ಆಗ್ತಾ ಇಲ್ಲ. ಡಾಕ್ಟರ್ ಪದ್ಮಾಕ್ಷಿ ಮೇಡಮ್, ನೀವಾಗಲೇ ಒಂದು ಪಾಯಿಂಟನ್ನು ರೈಸ್ ಮಾಡಿದ್ರಿ, ಲೈಫ್ ಇರೋದೊಂದು ಎಂಜಾಯ್ ಮಾಡಬೇಡ, ಪ್ರೆಗ್ನೆನ್ಸಿ ಟೈಮ್ ನೋಡ್ಕೊಳ್ಳೋಣ. ಈ ಮನಸ್ಥಿತಿ ಯಾಕೆ ಬರುತ್ತೆ ಅಂತ? ಇನ್ ಕರೆಂಟ್ ಜನರೇಷನ್ ನೀವ್ ಅವಾಗ್ಲೇ ಹೇಳಿದ್ರಿ, ದೇ ಫಾಲೋಯಿಂಗ್ ದ ವೆಸ್ಟ್ ಅಂತ. ಅವರು ನಾನು ಮಜಾ ಮಾಡ್ಬೇಕು, ಅವ್ರಿಗೆ ಕಾನ್ಸಿಕ್ವೆನ್ಸಸ್ ಬಗ್ಗೆ ಯೋಚನೆ ಇಲ್ಲ. ಐ ಹ್ಯಾವ್ ಟು ಎಂಜಾಯ್ ಮೈ ಲೈಫ್. ಹೆಣ್ಣು ಮಕ್ಕಳು ಸಿಗರೇಟ್ ಸೇರ್ತಿರ್ತಾರೆ, ಆಮೇಲೆ ಆಲ್ಕೋಹಾಲ್, ಡ್ರಗ್ಸ್ ಎಲ್ಲ ತರದ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಇವತ್ತು ಈಗ ಒಂದು 2 hours ಮುಂಚೆ ಒಂದು ಹುಡುಗಿ ಬಂದಿತ್ತು, ಅವ್ರು ಹೇಳೋದು, ನಾನು ಐ ವಾಂಟ್ ಟು ಎಂಜಾಯ್ ಲೈಫ್. ಎಂಜಾಯ್ ಲೈಫ್ ಅಂದ್ರೆ ಏನು ಅಂದ್ರೆ, ನಮ್ಮ ಮನೇಲಿ ಯಾವ್ದು ಮಾಡಬೇಡ ಅಂತ ಹೇಳಿದಾರೆ ಅದನ್ನ ಮಾಡ್ಬೇಕು, ನಾನು ಅದೇನು ಅಂತ ನೋಡ್ಬೇಕು, ನಾನು ತಿಳ್ಕೊಬೇಕು, ನನ್ನನ್ನು ಯಾರು ಕಂಟ್ರೋಲ್ ಮಾಡಬಾರ್ದು. ಈ ತರ ಸರಿಯಾದ ರೀತಿಯ ಆಲೋಚನೆಗಳೇ ಇಲ್ಲ. ನನ್ನ ಫ್ರೆಂಡು ಅಮೆರಿಕದಲ್ಲಿದ್ದಾಳೆ, ಅವಳು ಫುಲ್ ಇವೆಲ್ಲ ಎಂಜಾಯ್ ಮಾಡ್ಬಿಟ್ಟಿದ್ದಾಳೆ, ನಾನು ಮಾಡ್ಬೇಕು, ನಾನು ಮಾಡ್ಲಿಲ್ಲ ಅಂದ್ರೆ ನನ್ನನ್ನ ಹಳ್ಳಿ ಮಾಡು ಅಂತ ಹೇಳ್ತಾರೆ. ಅದು ಈ ತರದೆಲ್ಲ ಆಲೋಚನೆಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಹೋಗಿದೆ. ಇನ್ನ ಈ ಲೈಫ್ ಸ್ಟೈಲ್ ಚೇಂಜಸ್ ನೀವು ನೋಡ್ಬೇಕು. ಸಿಕ್ಕಾಪಟ್ಟೆ ಆಲ್ಕೋಹಾಲ್, ಸಿಕ್ಕಾಪಟ್ಟೆ ಸಿಗರೆಟ್ ಸೇವನೆ, ತಂಬಾಕು ಮತ್ತೆ ಆಲ್ಕೋಹಾಲ್ ಈ ಓವ್ಯುಲೇಷನ್ ಗೆ ಸಾಕಷ್ಟು ಸಮಸ್ಯೆಗಳು ಮಾಡುತ್ತೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮುಂಚೆ PCOD, PCOS ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸಾರ್ಡರ್, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಪ್ಟಮ್ಸ್ ಅಂತ ಏನ್ ಇರ್ತಿತ್ತು ಮುಂಚೆ ತುಂಬಾ ಕಡಿಮೆ ಇತ್ತು. ಈಗ 60-70% ಹೆಣ್ಮಕ್ಳಲ್ಲಿ ಇದೆ. ಯಾವ ಮಟ್ಟಕ್ಕೆ ಅಂದ್ರೆ ಒಬೆಸಿಟಿ ಕುಡ್ ಬಿ ಒನ್ ಆಫ್ ದ ರೀಸನ್ಸ್. ಅವ್ರಿಗೆ ದೇ ಆರ್ ಪ್ರೋನ್ ಟು ಡಯಾಬಿಟಿಕ್ ಕಂಡೀಷನ್ಸ್, ಈ ತರದೆಲ್ಲ. ಯಾವುದೇ ತರವಾದಂತ ಫಿಸಿಕಲ್ ಆಕ್ಟಿವಿಟಿಯನ್ನ ಹೆಣ್ಮಕ್ಳು ಮಾಡಕ್ ರೆಡಿನೇ ಇಲ್ಲ. ನಾನು ಓದ್ತಾ ಇದೀನಿ, ಸೊ ನಮ್ಮ ಮನೆ ಕೆಲಸ ನಾವು ಮಾಡಂಗಿಲ್ಲ, ಸಿಂಪಲ್ ಕೆಲಸಗಳನ್ನು ಮಾಡಲ್ಲ, ಅದಕ್ಕೂ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋದು. ದಿನೇ ಎಷ್ಟೊಂದು ಈ ತರದ ಲೈಫ್ ಸ್ಟೈಲ್ ಚೇಂಜಸ್, ಹಾಗೆ ಅವರ ಥಾಟ್ ಪ್ರೋಸೆಸ್ ಗಳಲ್ಲಿ ಚೇಂಜಸ್, ಅದು ಓವ್ಯುಲೇಷನ್ ಮೇಲೆ ಸಾಕಷ್ಟು ಎಫೆಕ್ಟ್ ಮಾಡ್ತಾ ಇದೆ. ಇನ್ನೊಂದು ಮೇಜರ್ ಇಶ್ಯೂ ಇನ್ಫರ್ಟಿಲಿಟಿ ಟೈಮ್ಸ್ ಅಲ್ಲಿ ಹೆಂಗೆ ಅಂದ್ರೆ, ಅವರು ಯಾವಾಗ ಟ್ರೀಟ್ಮೆಂಟ್ ಹೋಗ್ತಾರೆ ಅಲ್ಲಿ ಓವ್ಯುಲೇಷನ್ ಡೇಟ್ಸ್ ಟೈಮ್ ನಲ್ಲಿ ಈಗ ಗಂಡ ಹೆಂಡತಿ ಜೊತೆಗಿರ್ಬೇಕು, ಸೇರ್ಬೇಕಾಗತ್ತೆ ಅಂತ ಹೇಳಿದಾಗ ಆವಾಗ ಗಂಡನಿಗೆ ಹೆಂಡತಿಗೆ ಸಾಕಷ್ಟು ಸ್ಟ್ರೆಸ್ ಆಗ್ಬಿಡುತ್ತಪ್ಪ. ಇವಾಗ ಏನಾದ್ರು ನಾವು ಪರ್ಫಾರ್ಮ್ ಸರಿಗ್ ಮಾಡ್ಲಿಲ್ಲ ಅಂದ್ರೆ, ಇಫ್ ಐ ಆಮ್ ನಾಟ್ ಫೈನ್, ಇಫ್ ಐ ಡೋಂಟ್ ಡೂ ವೆಲ್, ಅಥವಾ ಇವಾಗ ಏನಾದ್ರು ಫರ್ಟಿಲೈಸೇಷನ್ ಆಗ್ಲಿಲ್ಲ ಅಂದ್ರೆ ಅಂತ ಹೇಳಿ ಅವಾಗ್ಲೂ ಅವರಲ್ಲಿ ಆಂಗ್ಸೈಟಿ ಡೆವಲಪ್ ಆಗಿ ಎಷ್ಟೋ ಸತಿ ಅವಾಗ್ಲೂ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಈ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಇಂದಾನೇ ಈ ತರದ ಸಮಸ್ಯೆಗಳು ದಿನೇ ಜಾಸ್ತಿ ಆಗ್ತಾ ಇರೋದು. ಅದಕ್ಕೆ ಕಾರಣಗಳು ಹೆಂಗೆ ಅಂದ್ರೆ, ಇನ್ನೊಂದು ನನಗೆ ಕ್ಲಾರಿಟಿ ಬೇಕು ಡಾಕ್ಟರ್ ಪದ್ಮಾಕ್ಷಿ ಮೇಡಮ್. ಏನಂತ ಹೇಳಿದ್ರೆ, ಮಾನಸಿಕ ಸ್ಥಿತಿ ಮತ್ತು ಭಾವನಾತ್ಮಕ ಸ್ಥಿತಿ. ಪ್ರಾಬ್ಲಮ್ ಇಸ್ ನಾಟ್ ಅ ಪ್ರಾಬ್ಲಮ್, ಹೌ ವಿ ಟೇಕ್ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಪ್ರಾಬ್ಲಮ್ ಅಂತ ತಗೊಂಡ್ರೆ ದೊಡ್ಡ ಪ್ರಾಬ್ಲಮ್, ಅದನ್ನ ನಾವು ಹೇಗೆ ತಗೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಈಗ ಹೆಣ್ಮಕ್ಳು ಇನ್ಫರ್ಟಿಲಿಟಿಯಿಂದ ಬಳಲ್ತಾ ಇದ್ದಾಗ ಅವ್ರ ಮನಸ್ಥಿತಿ ಹೆಂಗಿರುತ್ತೆ, ಅದೇ ಇನ್ಫರ್ಟಿಲಿಟಿ ಅನ್ನೋದು ಗಂಡು ಮಕ್ಕಳಿಗೆ ಬಂದಾಗ ಅವ್ರ ಮನಸ್ಥಿತಿ ಹೆಂಗಿರುತ್ತೆ ತಿಳಿಸ್ಕೊಡ್ಬೋದಾ? ಹೆಣ್ಣು ಮಕ್ಕಳಿಗೆ ಇವಾಗ ಎಲ್ರು ಹೇಳಿದ್ರು, ಸೊಸೈಟಿ ಅವಳ ಮೇಲೆ ತುಂಬಾನೇ ಒತ್ತಡ ಹಾಕ್ತಾರೆ. ಅಯ್ಯೋ ನಿನಗೆ ಮಕ್ಳಾಗ್ಲಿಲ್ವಾ ನಿನ್ಗೆ ಅಂತ ಹೇಳಿ. ಆತರ ಫಸ್ಟ್ ಆಫ್ ಆಲ್ ಒಂದು ಹೆಣ್ಣಿಗೆ ತಾಯ್ತನ ಅನ್ನೋದು ದೈವದತ್ತವಾದಂತ ಒಂದು ಕೊಡುಗೆ, ಒಂದು ಸಹಜವಾದಂತ ಒಂದು ಕ್ರಿಯೆ. ಅದು ಆಗಿಲ್ಲ ಅಂದ ತಕ್ಷಣ ನಾನಾ ಕಾರಣ ಇರ್ಬೋದು, ಹಾಗಂತಾನೆ ಅವಳನ್ನೇ ದೂಷಿಸ್ಬೇಕು ಅಂತ ಹೇಳಕ್ ಆಗಲ್ಲ. ಅಲ್ಲಿ ಅವಳ ಗಂಡನಿಂದಾನು ಎಷ್ಟು ಸತಿ ಸರ್ ಆಲ್ಗೂಸ್ ಪರಿಮಯ ಅಲ್ವಾ ಸಖತ್ತಾಗಿ ಹೇಳಿದ್ರು, ಅದೆಲ್ಲವೂ ಕಾರಣಗಳಿರ್ತವೆ. ಯಾರು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಒಂದೇ ಸತಿ ನಿನ್ ಮಕ್ಳಾಗ್ಲಿಲ್ವಾ
ನಿನ್ ಮಕ್ಳಾಗ ಇದಿಲ್ವಾ, ಅದು ಮಾತು ನಾವು ತುಂಬಾ ಸಿಂಪಲ್ ಪದಗಳನ್ನ ಉಪಯೋಗಿಸ್ತಾ ಇದೀವಿ. ಅವರನ್ನ ಬಿಹಿಯಾಳಿಸೋ ರೀತಿ ಆ ಪದಗಳು ಕೇಳಿದ್ರೆ ಎಷ್ಟೋ ಜನ ಹೆಣ್ಮಕ್ಳು, ಡಾಕ್ಟ್ರೇ ನಮ್ ಮನೇಲಿ ಚುಚ್ಚು ಮಾತಾಡೋದನ್ನ ಕೇಳಿಸ್ಕೊಂತಾ ಇದ್ರೆ ನನಗ್ ಬದುಕ್ಬೇಕಂತಾನೆ ಅನ್ಸ್ತಾ ಇಲ್ಲ, ಅಯ್ಯೋ ಒಂದ್ ಮಗು ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ನನ್ಗೆ ಈ ತರ ಎಲ್ಲ ಅಂತಾರೆ, ನಾನು ಅಷ್ಟೊಂದು ನಾನ್ ಅಂದ್ರೆ ನಾನು ಒಂದ್ ಇನ್ನೊಬ್ರು ಮನೆಯ ಮಗು, ನನ್ಗೇನೋ ಬೆಲೆ ಇಲ್ವಾ, ಈ ತರದೆಲ್ಲ ಹೆಣ್ಮಕ್ಳು ಕೇಳ್ಬೇಕಾದ್ರೆ ಎಷ್ಟು ಡಿಪ್ರೆಷನ್ಗೆ ಹೋಗಿರ್ತಾರೆ. ಆಮೇಲೆ ಇನ್ನೊಂದು ಹುಡುಗನನ್ನ ಮಾತಾಡ್ಸೋ ರೀತಿ, ಏನಪ್ಪಾ ಎಷ್ಟೋ ಜನ ಗಂಡ್ ಮಕ್ಳು ಹೊರಗಡೆ ಹೇಳ್ಕೊಳೋದೇ ಇಲ್ಲ ಈ ತರದ ಒಂದು ಸ್ಪರ್ಮ್ ಕೌಂಟ್ಸ್ ಎಲ್ಲ ಕಡಿಮೆ ಇದೆ ಅಂತ. ಅವ್ರು ಅನ್ಕೊಂಡ್ಬಿಡೋದು, ಹೇಳ್ಕೊಂಡ್ಬಿಟ್ರೆ ನನ್ ಗಂಡ್ಸೆ ಇಲ್ಲ ಅಂತ ಆಡ್ಕೊಂಡ್ಬಿಡ್ತಾರೆ. ಆತರ ಏನು ಇಲ್ಲ. ಸೊ ಎಕ್ಸ್ಚೇಂಜ್ ಮಾಡ್ಕೋಬೇಕು ನಿಮ್ ಮನಸ್ಸಲ್ಲಿರೋ ಅನಿಸಿಕೆಗಳು. ಏನಪ್ಪಾ ನಿನ್ಗೆ ಸ್ಪರ್ಮ್ ಕೌಂಟೇ ತುಂಬಾ ಕಡಿಮೆನಾ, ನಿನ್ ಗಂಡ್ಸೆ ಅಲ್ವಾ. ನಾನಾ ಕಾರಣಗಳಿಗೆ, ತುಂಬಾನೇ ಕಾರಣಗಳಿಗೆ ಸ್ಪರ್ಮ್ ಕೌಂಟ್ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ತುಂಬಾ ಫಿಸಿಕಲ್ ಆಕ್ಟಿವಿಟೀಸ್ ನ ಬೇರೆ ಬೇರೆ ರೀತಿಯಲ್ಲಿನೂ ಮಾಡ್ತಿರೋದ್ರಿಂದ, ಬೇರೆ ಬೇರೆ ಕಾರಣಗಳಿಂದ ಕೆಲವರು ಬೇರೆ ಬೇರೆ ಡ್ರಗ್ಸ್ ಗಳನ್ನ ತಗೊಂತಾ ಇದಾರೆ. ಅಂದ್ರೆ ಬೇರೆ ಬೇರೆ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್, ಎಷ್ಟೋ ವಿಚಾರಗಳಲ್ಲಿ ಸ್ಪರ್ಮ್ ಕೌಂಟ್ ಒಂದೊಂದ್ಸತಿ ಕಡಿಮೆ ಆಗುತ್ತೆ. ನಾವ್ ಇಷ್ಟೆಲ್ಲ ಮಾತಾಡ್ತಾ ಇದ್ದೇವೆ ಸ್ಪರ್ಮ್ ಕೌಂಟ್ ಬಗ್ಗೆ, ಸರ್ರು ಮಿಲಿಯನ್ ಗಟ್ಲೆ ಇರುತ್ತೆ ಅಂತ ಹೇಳಿದ್ರು. ಒಂದು ಹೆಣ್ಣು ಪ್ರೆಗ್ನೆಂಟ್ ಆಗ್ಬೇಕು ಅಂದ್ರೆ ಬೇಕಾಗಿರೋದು ಒಂದೇ ಒಂದು ಸ್ಟ್ರಾಂಗ್ ವಂಡರ್ಫುಲ್ ಸ್ಪರ್ಮ್ ಅಷ್ಟೇ. ಅದು ಯಾವ್ದು ಅಂತ ಹೇಳಕ್ ಆಗಲ್ಲ. ಸೊ ಇದು ಬೇರೆ ಬೇರೆ ಕಾರಣಗಳಿಗೆ ಇರ್ಬಹುದಾಗತ್ತೆ. ಅವಾಗ ಹಿಂಗ್ ಅಂದ ತಕ್ಷಣ ಅದು ಕೇಳ್ತಿದಂಗೆನೆ ಯಾವ್ದೇ ಒಂದು ಹುಡುಗ ಡಿಪ್ರೆಷನ್ ಹೋಗ್ಬಿಡ್ತಾನ, ಅಯ್ಯೋ ನಂಗೆ ಮಗು ಮಾಡಕ್ಕೆ ಆಗ್ಲಿಲ್ವಲ್ಲ. ಆ ಗಂಡ ಹೆಂಡತಿ ಮಧ್ಯಾಹ್ನ ಎಷ್ಟೊಂದು ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಆಗುತ್ತೆ. ಅಂದ್ರೆ ನಾನ್ ಯೂಸ್ಲೆಸ್, ನನ್ ವರ್ತೆ ಇಲ್ಲ, ನನ್ಗೊಂದ್ ಮಗುನೇ ಆಗ್ಲಿಲ್ಲ, ನನ್ ಹೊರಗಡೆ ಎಲ್ಲ ಆಡ್ಕೋತಾ ಇದಾರೆ, ಈ ತರ ಎಲ್ಲಾ ತುಂಬಾ ಡಿಪ್ರೆಷನ್ ಹೋಗ್ಬಿಡ್ತಾರೆ. ನಾವು ಆಸ್ ಎ ಸಮಾಜ ಅವ್ರ ಜೊತೆ ನಿಲ್ಬೇಕು, ಇಟ್ಸ್ ಓಕೆ. ಆಮೇಲೆ ಕೆಲವೊಬ್ರಿಗೆ ಮಕ್ಳಾಗಲ್ಲ ಅಂತ ಗೊತ್ತಾಗಿದ ತಕ್ಷಣ ಅಡಾಪ್ಟ್ ಮಾಡ್ಕೋಬೇಕು, ಅದ್ ಮಾಡ್ಕೋಬಹುದು ಎಲ್ಲ. ಇವೆಲ್ಲ ಹೇಳೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಅದು ಬಿಟ್ಟು ನಿಮ್ಮ ಮಕ್ಳೇ ಆಗ್ಲಿಲ್ಲ, ಜನ್ಮದಲ್ಲಿ ಅದ್ ಏನ್ ಪಾಪ ಮಾಡಿದ್ರು, ನೀವು ಈ ಸತಿ ಅದ್ ಏನೇನ್ ಕೆಟ್ಟ ಕೆಲ್ಸಗಳೆಲ್ಲ ಮಾಡ್ಬಿಟ್ಟಿದ್ರು, ನೀವ್ ಹಂಗೆ ನೀವ್ ಹಿಂಗೆ ಅಂತೆಲ್ಲ ಹೇಳಿದ ತಕ್ಷಣನೇ ಎಲ್ಲೋ ಒಂದ್ ಕಡೆ ಆಲ್ರೆಡಿ ಬೇಜಾರಲ್ಲಿದ್ದಾರೆ, ಅವರು ಇನ್ನೂ ಡಿಪ್ರೆಷನ್ ಡೆಫಿನೆಟ್ಲಿ ಹೋಗ್ತಾರೆ. ನಾವು ಆಸ್ ಇಂಡಿವಿಜುವಲ್ಸ್ ಅವ್ರ ಜೊತೆ ಅವರ ಮೆಂಟಲ್ ಸ್ಟಾಮಿನಾ ಜಾಸ್ತಿ ಮಾಡ್ಬೇಕು. ರೈಟ್ ಸರ್. ಸ್ಟ್ರೆಸ್ ಬಗ್ಗೆ ಮಾತನಾಡೋದು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಬಟ್ ಗಂಡಸರಲ್ಲಿ ಎಷ್ಟು ಸರಳ ಅಂದ್ರೆ, ಅವ್ನು ಸ್ಟ್ರೆಸ್ಗೆ ಹೋದ ಅಂದ್ರೆ 2 ಪದ ಇದಾವಮ್ಮ ನಮ್ಮಲ್ಲಿ. ED ಎರೆಕ್ಟೈಲ್ ಡಿಸ್ಫಂಕ್ಷನ್, PE ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್. ಇವೆರಡು ಆಗ್ತಾವಮ್ಮ. ಇಟ್ ಇಸ್ ಒನ್ ಆಫ್ ದಿ ಕಾಮನೆಸ್ಟ್ ಕಾಸಸ್ ಫಾರ್ ಇನ್ಫರ್ಟಿಲಿಟಿ. ಇವನಿಗೆ ಎರೆಕ್ಷನ್ ಆಗದಿದ್ರೆ ಇಟ್ಸ್ ಎ ಪರ್ಫಾರ್ಮಿಂಗ್ ಆರ್ಗನ್, ಹಿ ಕೆನಾಟ್ ಪರ್ಫಾರ್ಮ್. ಅಂಡ್ ಸ್ಪರ್ಮ್ ಈಸ್ ಸೋ ಇಂಪಾರ್ಟೆಂಟ್. ಎಲ್ಲಿ ಒಂದು ಡಿಪಾಸಿಟ್ ಮಾಡೋಕ್ಕಾಗಲ್ಲ. ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್ ಹೆಂಗೆ ಪ್ರೆಗ್ನೆಂಟ್ ಆಗ್ತಾಳೆ? ಎಷ್ಟು ಸರಳಮ್ಮ. ಅದಕ್ಕೆ ಸ್ಟ್ರೆಸ್ ಮಾತ್ರ ಲೇಡೀಸ್ ನಲ್ಲಿ ಹೆಂಗಾಗುತ್ತೆ, ಶಿ ಹಸ್ ರಿಯಲಿ ವಂಡರ್ಫುಲ್ ಆಗಿ ಹೇಳಿದ್ದಾರೆ. ಬಟ್ ಗಂಡಸರಲ್ಲಿ ಇವೆರಡು ಮಾತ್ರ ಬಹಳ ಜನಮ್ಮ. ನೀವು ನೋಡಿ, ತುಂಬಾ ಜನಕ್ಕೆ ಆಡ್ಕೋತಾರೆ, ಅವ್ನು 36 ವರ್ಷ ಆದ್ರೂ ಕೂಡ 3ನೇ ಸಾರಿ MLA ಮದುವೆ ಆಗಿಲ್ಲ, ಯಾಕೆ ಗೊತ್ತಾ ಅವ್ನಿಗೆ ED ಅಂತಾರೆ ಬೇರೆಯವರು. ಅವನ್ ಏನಿರ್ತೋ ನಮ್ಗೆ ಗೊತ್ತಿಲ್ಲ. ಅರ್ಧ ಜನ ಹಿಂಗೆ. ಅಂಡ್ ದಟ್ ಇಸ್ ಟ್ರೂ ಆಲ್ಸೋ. ಅನೇಕ ಗಂಡಸರಲ್ಲಿ ಇನ್ಫರ್ಟಿಲ್, ಅವ್ನು ಹೇಳ್ಕೊಳ್ಳಲ್ಲ, ಅನ್ಫಾರ್ಚುನೇಟ್ಲಿ ಎಮ್ಮನಿಗೆ ಸ್ಕ್ಯಾನ್ ಮಾಡ್ತಾನೆ ಇರ್ತಾರೆ. ಬಟ್ ಇಸ್ ಪ್ರಾಬ್ಲಮ್ ಇಸ್ ದಟ್. ಅದನ್ನ ಕಂಡಿಡಿಯೋವರೆಗೂ ನಾವು ಒಬ್ಬ ಆಂಡ್ರಾಲಜಿಸ್ಟ್ ಸೊಲ್ಯೂಷನ್ ಹೋಗಲ್ವಾ ಸರ್? ಇದೆಯಮ್ಮ, ಹೇಳ್ಕೊಳ್ಳಲ್ಲಮ್ಮ. ಎಲ್ಲರ ಮುಂದೆ ಇವನಿಗೆ ನಾಚಿಕೆ, ಅವಮಾನ ನನಗೆ, ಹಂಗಂದ್ರೆ ನನಗೇನು ಗಂಡಸೆ ಅಲ್ವಾ ಅನ್ನಂಗೆ ಈ ಪದಗಳು ಇದಾವಲ್ಲಮ್ಮ ನಮ್ಮಲ್ಲಿ. ನಿಜವಾಗ್ಲೂ ತುಂಬಾ ಮಾತಾಡ್ತಾರೆ. ಅಂದ್ರೆ ನೀವು ಹಳ್ಳಿಗಳ ಕಡೆ ನೀವು ನೋಡ್ಬೇಕು, ಅವನು ಯಾವ ಗಂಡಸು ಒಂದ್ ಗಂಡು ಮಗ ಹುಟ್ಟಿಸಿಲ್ಲ, ಹಿಂಗೆ ಮಾತಾಡ್ತಾರೆ. ಸೊ ಆಗ ಎಲ್ಲೋ ಒಂದ್ ಕಡೆ ಸೈಕಲಾಜಿಕಲಿ ಪೀಪಲ್ ದೇ ಗೆಟ್ ಇನ್ ಟು ಡಿಪ್ರೆಷನ್, ಅವಮಾನ ಆಗೋ ಥರ ಮಾತಾಡ್ತಾರೆ. ನಮ್ಮ ದೇಶದಲ್ಲಿ ಇದು ವೆರಿ ವೆರಿ ಕಾಮನ್. ಮಾತೆ ಅರ್ಧ ಜನಕ್ಕೆ ಈ ರೀತಿ ನಮ್ಗೆ. ಅದಕ್ಕೆ ಎಲ್ಲೋ ಈ ತರ ಸೈಕ್ಯಾಟ್ರಿಸ್ಟ್ ಕೌನ್ಸಿಲಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ. ವರ್ಡ್ಸ್ ಆರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಅಂತಾರೆ ನಮ್ಮ ಟೀಚರ್. ಅವ್ರ ಮಾತು ಅಲ್ಲ, ಈಗ ನಿಮ್ಮಂತ ಡಾಕ್ಟರ್ ಇದ್ರೆ ಸರ್ ನಾವು ಬಾಗಿಲ ಹತ್ರ ಬಂದ್ರೆ ಹುಷಾರಾಗಬೇಕು ಅಲ್ವಾ? ಹಂಗೆ ಗುಣ ಅಂತ ಇರುತ್ತೆ ಸರ್. ಹಂಗೆ ಡಾಕ್ಟರ್ ಪರಿಮಳ ಮೇಡಮ್, ಈಗ ಎಷ್ಟೋ ಕೇಸ್ಗಳನ್ನ ನಾವು ನೋಡ್ತಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ನೋಡಿ ಇಷ್ಟೋ ತನಕ ನೀವು ಕಾರಣಗಳನ್ನು ಕೊಡ್ತಾ ಹೋದ್ರಿ, ಈ ಕಾರಣಕ್ಕೆ ಮಕ್ಕಳಾಗಿಲ್ಲ, ಈ ಕಾರಣಕ್ಕೆ ಮಕ್ಕಳಾಗಿಲ್ಲ ಅಂತ. ಕೆಲವೊಂದು ಕಪಲ್ ನೋಡಿದಾಗ ಎಲ್ಲಾ ತರಹದ ಟೆಸ್ಟ್ಗಳನ್ನ ಮಾಡಿರ್ತಾರೆ ಮೇಡಮ್, ಎವ್ರಿಥಿಂಗ್ ಪರ್ಫೆಕ್ಟ್ ಅಂಡ್ ಫೈನ್, ಆದ್ರೆ ಮಕ್ಕಳಾಗ್ತಿಲ್ಲ. ಇದು ಹೆಂಗೆ ಮೇಡಮ್? ಸಾಧಾರಣವಾಗಿ ಏನಂದ್ರೆ, ಇಷ್ಟ ತನಕ ಇವರು ಪದ್ಮಕ್ಷಿ ಅವ್ರು ಹೇಳಿದ್ದಾಗ್ಲಿ, ಅಂಜನಪ್ಪ ಅವ್ರು ಹೇಳಿದ್ದಾಗ್ಲಿ ಸವಿಸ್ತರವಾಗಿ ಹೇಳಿದ್ದಾರೆ. ಕೆಲವು ಕಾರಣಗಳು ಅಂತಂದ್ರೆ ಈ ಒಬಿಸಿಟಿ ಇದನ್ನೆಲ್ಲ ನೀವು ರೂಲ್ ಔಟ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀವ್ ಹೇಳ್ತಾ ಇರೋ ಕಪಲ್ ನಲ್ಲಿ ಸಾಧಾರಣವಾಗಿ ನಮ್ಮ ಹತ್ರ ಬರೋ ಇದ್ರೊಳಗಡೆ ಈ PCO ಆಗ್ಲಿ, ಈ ಕಡಿಮೆ ಸ್ಪರ್ಮ್ಸ್ ಆಗ್ಲಿ, ಎಲ್ಲದಕ್ಕೂ ಈ ಒಬಿಸಿಟಿ.
ಏನು ಅಂತಂದ್ರೆ ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ ಏನಿದೆ, ಮೋಸ್ಟ್ ಆಫ್ ದ IT ವರ್ಕ್ ಆಗ್ಲಿ ಅಥವಾ ಒಂದ್ ಕಡೆ ಕುತ್ಕೊಂಡು, ಅಥವಾ ಕೆಲವರು ಹೀಟ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ಜೆಂಟ್ಸ್. ಸೊ ಇಂಥದೆಲ್ಲ ಕಾರಣಗಳಿದ್ದಾಗ್ಲೂ ಕೌಂಟ್ ಎಲ್ಲ ಕಡಿಮೆ ಇರ್ಬೋದು. ಆಮೇಲೆ ಸ್ಮೋಕಿಂಗು ಮತ್ತೆ ಫುಡ್, ಪ್ರೊಸೆಸ್ಡ್ ಫುಡ್, ಇದಂತೂ ನಮ್ಮ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಮನೆ ಮಾತಾಗೋಗ್ಬಿಟ್ಟಿದೆ. ನಾವು ಅದ್ರ ಬಗ್ಗೆ ಬೇಡ ಅಂತ ಅಂದ್ರೆ ಅದು ದೊಡ್ಡವರು ಇರೋರ ಮನೇಲಿ ಯಾರನ್ನ ಹೇಳಿದ್ರೆ ಅದು ತಪ್ಪಿಸ್ಬಿಡ್ತಾರೆ. ಇದೇನೋ ಇವರು ನಮ್ಗೆ ಅದನ್ನ ತಿನ್ಲಿಕ್ ಬಿಡಲ್ಲ, ಇದನ್ನ ತಿನ್ಲಿಕ್ ಬಿಡಲ್ಲ ಅನ್ನೋ ಒಂದು ವಾಚ್ಗಳನ್ನು ತುಂಬಾ ಕೇಳ್ಬರ್ತೀವಿ. ಸೊ ಇದನ್ನೆಲ್ಲ ರೂಲ್ ಔಟ್ ಮಾಡಿ ಈಗ ನೀವ್ ಹೇಳ್ತಾ ಇರೋದು ಎಲ್ಲಾ ನಾರ್ಮಲ್ ಇದಾರೆ, ಅವ್ರ ವೇಟ್ ಅಲ್ಲಿ ನಾರ್ಮಲ್ ಇದಾರೆ, ಅವ್ರಿಗೆ ಹ್ಯಾಬಿಟ್ಸ್ ಇಲ್ಲ, ಅವ್ರ ಒಂಥರ ಏನಂತಾರಲ್ಲ ಅಪ್ಡೇಟ್ ಅಮ್ಮಯ್ಯ ಅಥವಾ ಇದ್ರ ತರ ಎಲ್ಲಾನು ಚೆನ್ನಾಗಿದ್ದಾರೆ, ಆದ್ರೆ ಮಕ್ಳಾಗ್ತಿಲ್ಲ. ಇದಕ್ ಒಂದು ಕಾರಣ ನಾವ್ ಏನ್ ಅನ್ಕೋಬೇಕು ಅಂದ್ರೆ, ಇದನ್ನ ಒಂದು ಕೆಟಗರಿನೇ ಇದೆ ನಮ್ಮಲ್ಲಿ. ಆಕ್ಚುಲಿ ಇನ್ಫರ್ಟಿಲಿಟಿ ಅಂತ ಬಂದಾಗ ಸರ್ನು ಅಗ್ರಿ ಆಗ್ತಾರೆ. 1/3 ಆಫ್ ದ ರೀಸನ್ಸ್ ಆರ್ ಫ್ರಮ್ ದ ಫೀಮೇಲ್. ನೋಡಿ ದೇವ್ರ ಎಷ್ಟು ಚೆನ್ನಾಗಿ ಡಿವೈಡ್ ಮಾಡಿದಾನೆ. 1/3 ಆಫ್ ದ ರೀಸನ್ಸ್ ಫಾರ್ ದ ಇನ್ಫರ್ಟಿಲಿಟಿ, ಮಗು ಆಗದೆ ಇರೋ ಕಾರಣ ಮೇಲ್ಸ್. ಇಬ್ರು ಸೇರಿ ಕೆಲವು ಕಾರಣಗಳು ಬರುತ್ತೆ, ಅದು 1/3. ಕರೆಕ್ಟ್ ಆಗಿ ಒಂದು 35% ಕರೆಕ್ಟ್ ಆಗಿ ದೇವ್ರ ಅಲ್ಲಿ ಡಿವೈಡ್ ಮಾಡಿ ಇಟ್ಬಿಟ್ಟಿದ್ದಾನೆ. ಆದ್ರೆ ನಾವ್ ಹೇಳ್ದಂಗೆ ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ಬೋದು ಏನೋ ಗೊತ್ತಿಲ್ಲ. ಜೆಂಟ್ಸ್ಗಳು ಯಾವಾಗ್ಲೂ ಗಂಡಸರಿಗೆ ಟೆಸ್ಟ್ಗಳು ಎಲ್ಲ ಲೇಟ್ ಆಗಿ ಆಗ್ತವೆ. ಯಾರೋ ಒಬ್ರು ಗೈನಕಾಲಜಿಸ್ಟು ನಮ್ಮ ಹತ್ರ ಬಂದಾಗ ನಾವು ಅದನ್ನ ಹಿಂದೆ ಮುಂದೆ ನೋಡಬಾರ್ದು. ಫಸ್ಟ್ ವಿಸಿಟ್ ಅಲ್ಲೇ ನಾವು ಯೂಶಲಿ ಅವ್ರಿಗೆ ಹೇಳಲೇಬೇಕು, ನಿಮಗೆ ಕೆಲವು ಟೆಸ್ಟ್ಗಳು ತುಂಬಾ ಕಡಿಮೆ ಇರುತ್ತೆ, ಆದ್ರೆ ಅವರಿಗೆ ಟೆಸ್ಟ್ಗಳು ಜಾಸ್ತಿ ಇರ್ಬೋದು. ಆದ್ರೆ ನೀವು ಕೂಡ ಇಷ್ಟು ಭಾಗದಲ್ಲಿ ಒಂದೊಂದ್ಸರಿ ಕಾರಣ ಇರ್ತೀರಿ, ಸೊ ನೀವು ಟೆಸ್ಟಿಗೆ ಬರ್ಲೇಬೇಕು ಅನ್ನೋದನ್ನ ನಾವು ನಿರ್ದಿಷ್ಟವಾಗಿ ಹೇಳಿದ್ರೆ ಎಷ್ಟೋ ಒಂದು ಚೇಂಜಸ್ ಆಗುತ್ತೆ. ಸೊ ಈ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅನ್ನೋ ಬಗ್ಗೆ ನೀವು ಹೇಳ್ತಾ ಇದ್ದೀರಾ. ಈ ಒಂದು 15 to 16% ಆಫ್ ದ ಪೀಪಲ್, 10% ಅಲ್ಲಿ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಇರುತ್ತೆ. ಇದನ್ನ ನಾವು ಏನ್ ಫಿಲಾಸಫಿಕಲಿ ಒಪ್ಕೋಬೇಕೋ, ಇದೊಂದು ದೇವ್ರಿಚ್ಛೆ ಅನ್ಬೇಕೋ ಅಥವಾ ವೈಜ್ಞಾನಿಕವಾಗಿ ಒಪ್ಕೋಬೇಕೋ ಗೊತ್ತಾಗಲ್ಲ. ಸಾಧಾರಣವಾಗಿ ಅಲ್ಲೊಂದು ಇಲ್ಲೊಂದು ಕಾರಣಗಳು ಇರುತ್ತೆ, ಬಟ್ ಅದು ಕಂಡುಹಿಡಿಯಕ್ ಆಗಿರೋದಿಲ್ಲ. ಪ್ರಾಬಬ್ಲಿ ಇಲ್ಲಿ ಡೆವಲಪ್ಮೆಂಟಲ್ ಪ್ರಾಬ್ಲಮ್ ಇರ್ಬೋದು. ನೋಡ್ಲಿಕ್ಕೆ ಚೆನ್ನಾಗಿದ್ ಮಾತ್ರಕ್ಕೆ ಅಂಗಾಂಗಗಳು ಎಲ್ಲಾನು ಚೆನ್ನಾಗಿದೆ ಅಂತ ಹೇಳಕ್ ಬರಲ್ಲ. ಎಷ್ಟೋ ಸರಿ ಟೆಸ್ಟಿಸ್ ಡಿಸೆಂಟ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಅಲ್ಲಿ ಯೂಟ್ರಸ್ ಅಲ್ಲಿ ಸರ್ವೈಕಲ್ ಪ್ರಾಬ್ಲಮ್ಸ್ ಇರ್ಬೋದು, ಗೆಡ್ಡೆಗಳಿರ್ಬೋದು, ಏನೋ ಒಂದಿರ್ಬೋದು. ಎಲ್ಲ ಇದ್ದೂನು ಮಕ್ಕಳ ಆಗಿಲ್ಲ ಅಂತಂದ್ರೆ ಅದೊಂದು ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿ. ಅವಾಗ ಮಾತ್ರ ಅವರು ಈ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿನಲ್ಲಿ ಹೋಗ್ಬೇಕಾಗುತ್ತೆ. ಅದಕ್ಕೆ ಅಂತ ಆರ್ಟಿಫಿಷಿಯಲ್, ಅದನ್ನ ಬಿಟ್ಟು ಎಲ್ಲ ನಾರ್ಮಲ್ ಆಗಿದ್ರು ಸುಮ್ನೆ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಇನ್ಫರ್ಟಿಲಿಟಿ ಕ್ಲಿನಿಕ್ ಹೋಗೋದು. ಪದ್ಮಾಕ್ಷಿ ಅವರು ಹೇಳದಂಗೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಆರ್ ಅಬೌಟ್ 70%. ನಾವು ಯಾವಾಗ್ಲೂ ನಾವು ಟೆಸ್ಟ್ ಮಾಡಿದ್ಮೇಲೆ ನಾವು ಹೆಣ್ಮಕ್ಳನ್ನ ಸಪರೇಟ್ ಆಗಿ ಕೂರಿಸ್ಕೊಂಡು, ಗಂಡ ಹೆಂಡತಿ ಇಬ್ರು ಬಂದಿದ್ರು, ಅವ್ರನ್ನ ಕೂಲಂಕುಷವಾಗಿ ನಾವು ಕ್ವಶನ್ ಮಾಡ್ಲೇಬೇಕು. ಅವಾಗ ಎಷ್ಟೋ ವಿಷಯಗಳು ನಮ್ಗೆ ತಿಳಿದು ಬರುತ್ತೆ. ಅವರ ಒಂದು ಇಂಟಿಮೆಸಿ ಅಂತ ಏನ್ ಹೇಳ್ತೀವಿ, ಸೆಕ್ಶುವಲ್ ಆಕ್ಟೇ ಕರೆಕ್ಟ್ ಆಗಿರ್ಲಿಕ್ಕಿಲ್ಲ, ಮನೆಯಲ್ಲಿ ಅವರಿಗೆ ಒಂದು ಹ್ಯಾಬಿಟ್ಸ್ಗಳು ಸರಿಯಾಗಿ ಊಟ ಮಾಡ್ಲಿಕ್ಕೆ ಅದಕ್ಕೆ ಅವಕಾಶ ಇರ್ಲಿಕ್ಕಿಲ್ಲ, ಅನಿಮಿಯಾ ಇರ್ಬೋದು. ಇಷ್ಟೆಲ್ಲ ಕಾರಣಗಳು ನಡುವೆ ಮತ್ತೆ ಇನ್ನೊಂದು ಅಂದ್ರೆ ಕಾಂಟ್ರಸೆಪ್ಷನ್, ಕದ್ದು ಮುಚ್ಚಿ ಉಪಯೋಗಿಸಂತ ಕಾಂಟ್ರಸೆಪ್ಷನ್, ಅದ್ರ ಬಗ್ಗೆನೂ ನಾವು ಅವರಿಗೆ ಕೇಳಲೇಬೇಕು. ನಾವು ತುಂಬಾ ಕೇಳಿದಾಗ ಎಷ್ಟೋ ಸರಿ ಹೇಳ್ತಾರೆ, ನಾವು ಕಾಂಟ್ರಸೆಪ್ಷನ್ ಯೂಸ್ ಮಾಡ್ತಾ ಇದೀವಿ, ಅದಕ್ಕೆ ಮಗು ಆಗ್ತಿಲ್ಲ ಮೇಡಮ್, ನಾವು ಅದನ್ನ ಸ್ವಲ್ಪ ಮುಚ್ಚಿಡ್ತೀವಿ. ಸೊ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿನಲ್ಲಿ ಇಂಥ ಕಾರಣ ಅಂತಿರಲ್ಲ. ಮೋಸ್ಟ್ ಆಫ್ ದ ಟೈಮ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಅದನ್ನ ಕಂಡು ಹಿಡಿದು ನಾವು ಆರ್ಟಿಫಿಷಿಯಲಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕಾಗುತ್ತೆ ಅಂತ ಮೇಡಮ್. ಒಬೇಸಿಟಿ ಬಗ್ಗೆ ಮಾತಾಡ್ತಿದ್ರು ಮೇಡಮ್ ಅವರು. ನಿಜಮ್ಮ, ಇದು ಬಹಳ ಡೆಲಿಕೇಟ್ ಸಬ್ಜೆಕ್ಟ್. ಮಾತಾಡ್ಲಿಕ್ಕೆ ನೀವು ನಂಬೋದಿಲ್ಲ. ಹೆಂಡತಿ ಡೆಂಟಿಸ್ಟ್, ಗಂಡ್ರ MBBS ಡಾಕ್ಟ್ರು, 4 ವರ್ಷ ಆದ್ರೂ ಮಕ್ಕಳಾಗಲ್ಲ. ಗೈನಕಾಲಜಿಸ್ಟ್ ಹತ್ರ ಹೋದ್ರೆ ಅವ್ರ ಸೆಕ್ಶುವಲ್ ಆಕ್ಟೇ ಆಗಿಲ್ಲ ಮೇಡಮ್. ಆಕ್ಟ್ ಅಂದ್ರೆ ಈಸ್ ನಾಟ್ ಪೆನಿಟ್ರೇಟೆಡ್. ಮಾತಾಡ್ಬೇಕಾದ್ರೆ ನಾವು ಬಹಳ ಕೇರ್ಫುಲ್ ಆಗಿ ಮಾತಾಡ್ಬೇಕು. ಈ ಪದ ಹೆಂಗ್ ಮಕ್ಳಾಗ್ತಾವಮ್ಮ, ಇಬ್ರು ಕೂಡ ಕ್ವಾಲಿಫೈಡ್. ಅದಕ್ಕೆ ಒಬೆಸಿಟಿ ಇದ್ದಾಗೆ ಕೆಲವು ಗೈಡೆನ್ಸ್ ತಗೋಬೇಕು, ಕೌನ್ಸಿಲಿಂಗ್ ತಗೋಬೇಕು, ಮಾಡಲ್ಲ. ಸೊ ಮಕ್ಳು ಹೆಂಗಾಗ್ಬಿಡ್ತವೆ, ಇಂಥವ್ರನ್ನ ಯಾರು ಎಕ್ಸ್ಪ್ಲೈನ್ ಮಾಡ್ಬೇಕು, ನಾವು ಮಾತಾಡ್ಬೇಕು. ಸೊ ಅಂತಾಗೆ ನಂಗೆ ಈ ಪ್ರಕೃತಿದ ಆಶ್ಚರ್ಯ ಹೆಂಗ್ ಗೊತ್ತಾ ಸರ್, ಕೆಲವೊಂದು ಹಿಂಗ ಬೀಜ ಬಿತ್ತಬೇಕೇ ಆಗ್ಲಿಲ್ಲ, ಮಣ್ಣು ಹಾಕಿ ನೀರ್ ಹಾಕ್ಬೇಕಾಗಿಲ್ಲ, ಹಿಂಗಂದ್ರೆ ಸಾಕು ಫಲ ಬರುವಂತ ಭೂಮಿ ನಾವು ನೋಡ್ತೀವಿ. ಅಂದ್ರೆ ಅಂತ ಹೆಣ್ಮಕ್ಳು, ಅಂತ ಜನ್ಮ ಕೊಡೋ ಹೆಣ್ಮಕ್ಳು ಇರ್ತಾರೆ. ಇನ್ನೊಂದು ಕಡೆ ಎಷ್ಟು ಬಿತ್ತಿ ಎಷ್ಟು ಗೊಬ್ಬರ ಹಾಕಿ ಏನೇ ಪ್ರಯತ್ನ ಮಾಡಿದ್ರೂ ಆಗಲ್ಲ. ಆ ಥರದೊಂದು ಬಂಜೆತನದ ಸಮಸ್ಯೆನೂ ಇರುತ್ತೆ. ಹಾಗಾಗಿ ನಾನು ಕೇಳೋದು, ಇಷ್ಟರ ಮಟ್ಟಿಗೆ ಸಮಸ್ಯೆ ಇದೆ ಅಂದಾಗ ಮಕ್ಕಳಾಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮನೆಯಿಂದ ಹೊರಗಡೆ ಹಾಕೋದು, ಡಿವೋರ್ಸ್ ಕೊಡೋದು, ಅಥವಾ ಸೀಮೆಣ್ಣೆ ಹಾಕಿ ಸುಡುವಂಥದ್ದು, ಇಂಥದ್ದೆಲ್ಲ ಈ ಸಮಾಜದಲ್ಲಿ ನೋಡ್ತೀವಲ್ಲ ಸರ್, ಏನು ಹೇಳ್ತಾರೆ ಇದ್ರ ಬಗ್ಗೆ? ಭಾಳ ತಪ್ಪಮ್ಮ. ಅಮ್ಮ, ನೀವು ಹೇಳ್ದಂಗೆ ಟ್ಯೂಬಲ್ ಬ್ಲಾಕ್ ಆಗಿರ್ತವೆ, ಅದಕ್ಕೆ ಸೊಲ್ಯೂಷನ್ ಇರುತ್ತೆ. ಕರೆಕ್ಟ್ ಡಾಕ್ಟರ್ ಹತ್ರ ಹೋದ್ರೆ ಕರೆಕ್ಟ್ ಇನ್ವೆಸ್ಟಿಗೇಷನ್, ಇಷ್ಟೊಂದು ಇನ್ವೆಸ್ಟಿಗೇಷನ್ಸ್ ಇದಾವೆ, ಬರೀ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತಲ್ಲ. ಬಟ್ ನಾವು ಏನು ಹೇಳ್ತಿದೀವಿ ಅಂದ್ರೆ, ಇನ್ಫರ್ಟಿಲಿಟಿಗೆ ಕಾಸ್ ಕಂಡುಹಿಡಿಯೋದು ಈಸಿ. ಆಮೇಲೆ ನೀವು ಹೇಳ್ದಂಗೆ ಇಬ್ರು ಗಂಡ ಹೆಂಡತಿ ಎಲ್ಲಾ ಟೆಸ್ಟ್ ಮಾಡಿಸ್ಕೊಂಡಿರ್ತಾರೆ, ಎಲ್ಲಾ ನಾರ್ಮಲ್ ಇರ್ತದೆ. ಬಟ್ ಪ್ರೈಮರಿಲಿ ಅವ್ರು ಪ್ರಾಪರ್ ಆಗಿ ಇಂಟರ್ ಕೋರ್ಸೇ ಮಾಡಿರಲ್ಲಮ್ಮ. ಇದನ್ನ ಹೇಳ್ಬೇಕು ನಾವು.
ಅವ್ರಿಗೆ ಹಾಗೇ ಇರಲ್ಲ. ಎಲ್ಲ ಟೆಸ್ಟ್ಗಳಂತೂ ನಾರ್ಮಲ್. ಇವ್ರು ಏನ್ ಮಾಡ್ಬೇಕು, ನೀವು ಹೇಳ್ದಂಗೆ ಬೀಜ ಕರೆಕ್ಟ್ ಜಾಗದಲ್ಲಿ ಬಿತ್ತಿದ್ರೆ ತಾನೇ ಆಗೋದು. ಬಿತ್ತಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇವೆಲ್ಲ ನಾವು ಮಾತಾಡ್ಬೇಕಮ್ಮ. ಎಲ್ಲೋ ಒಂದ್ ಕಡೆ ಇಟ್ ಈಸ್ ಒಂಥರ ಬಿಲೋ ದಿ ಬೆಲ್ಟ್ ತರ ಕಂಡ್ರು ಕೂಡ ಜನಗಳಿಗೆ ಅರಿವು ಆಗಬೇಕು. ಅಮ್ಮ ಎಂತೆಂತ ಎಜುಕೇಟೆಡ್ ಪೀಪಲ್ಸ್ ನಲ್ಲಿ ಈಗ ನಾನು ಅವಾಗಲೇ ನಿಮ್ಗೆ ಹೇಳಿದ್ದು, ಯೇಸುಸ್ ಪರ್ಮಿಯಾ ಈ ವಾಸ್ ಅನ್ IAS ಆಫೀಸರ್ ಆಂಧ್ರದಿಂದ. ಅದಕ್ಕೆ ನಾನು ಹೇಳಿದೆ, ಒಬ್ಬ IAS ಆಫೀಸರ್ 3ನೇ ಮದುವೆ ಆಗ್ತಾನೆ ಪಾಲ್ತಿ ಒಂದು ಅಂದ್ರೆ ಇಂಥವನ್ನೆಲ್ಲ ನಾವು ಡಿಸ್ಕಸ್ ಮಾಡಿದಾಗ ಜನಗಳಿಗೆ ಅರಿವು ಬರುತ್ತೆ. ಹೌದು ಹಂಗೆಲ್ಲ ಇರುತ್ತಾ ಅಂತ. ಅದು ಸತ್ಯ ಅಮ್ಮ. ಅದಕ್ಕೆ ನಾವು ಅವಾಗಲೇ ಟಚ್ ಮಾಡಿದೀವಿ ಈ ಸೆಕೆಂಡರಿ ಇನ್ಫರ್ಟಿಲಿಟಿ. ಟ್ಯೂಬರ್ಕ್ಯುಲೋಸಿಸ್ ಅಮ್ಮ ನಮ್ಮ ದೇಶದಲ್ಲಿ ಇಟ್ಸ್ ಎ ಮದರ್ ಲ್ಯಾಂಡ್ ಆಫ್ ಟ್ಯೂಬರ್ಕ್ಯುಲೋಸಿಸ್. ಬಹಳ ಜನ TB ಅಂದ್ರೆ ಬರೀ ಲಂಗ್ಸ್ನಾಗ ಅನ್ಕೋತಾರೆ. ಜೆನೈಟೋ ಯೂರಿನರಿ ಟ್ಯೂಬರ್ಕ್ಯುಲೋಸಿಸ್ ಎಷ್ಟು ಕಾಮನ್ ಅಂದ್ರೆ ನಮ್ಮ ಮೇಡಮಿಗೆ ಗೊತ್ತು ಚೆನ್ನಾಗಿ, ಪರಿಮಳ ಪದ್ಮಾಕ್ಷಿ ಮೇಡಮ್, ನೀವಾಗಲೇ ಈ ಮನಸ್ಥಿತಿಗಳ ಬಗ್ಗೆ ಮಾತಾಡ್ತಾ ಇದ್ರಿ ಆ್ಯಂಡ್ ನಾಲೆಜ್ ಬಗ್ಗೆನೂ ನೀವು ಟಚ್ ಮಾಡ್ತಾ ಇದ್ರಿ. ಈ ಇನ್ಫರ್ಟಿಲಿಟಿ ಇರ್ಬೋದು ಅಥವಾ ಫರ್ಟಿಲಿಟಿ ಇರ್ಬೋದು, ಗರ್ಭ ಧರಿಸುವಂಥ ಪ್ರಕ್ರಿಯೆ ಇರ್ಬೋದು, ಮದುವೆ ಆದವ್ರಿಗೂ ಅಥವಾ ಸ್ವಲ್ಪ 20+ ಏಜ್ವರೆಗೂ ಗೊತ್ತಿರೋದು ಬೇರೆ. ಇವತ್ತು ಸ್ಕೂಲ್ ಲೆವೆಲಲ್ಲೇ ಗೊತ್ತಾಗ್ಬಿಟ್ಟಿದೆ. ಸ್ಕೂಲ್ ಲೆವೆಲಲ್ಲೇ ಸ್ವಲ್ಪ ಹಾದಿ ತಪ್ಪುವಂಥ ಕೆಲವೊಂದು ಘಟನೆಗಳು ನಡೀತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ನಾಲೆಜ್ ಶುಡ್ ಬಿ ಅ ನಾಲೆಜ್, ಬಟ್ ಯಾವಾಗ ನಾಲೆಜ್ ಪಡ್ಕೊಳ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ವಾ ಅಂತ. ಯಾರಿಗ್ ಬೇಕು ಅವ್ರಿಗೆ ಗೊತ್ತಿಲ್ಲ ಸರ್. ಈ ತರ ಅದ್ಭುತವಾದ ಎಕ್ಸಾಂಪಲ್ಸ್ ಕೊಟ್ಟು ಮಾಡಿದ್ದಾರೆ. ಯಾರಿಗ್ ಗೊತ್ತಿರ್ಬೇಕಿತ್ತು, ಗೊತ್ತೇ ಇಲ್ಲ ಅವ್ರಿಗೆ. ಆಮೇಲೆ ಅನ್ವಾಂಟೆಡ್ ಆಗಿ ಈ ಸಮಾಜ ಆಕ್ಚುಲಿ ಸಮಸ್ಯೆ ಏನಾಗ್ತಾ ಇರೋದು, ಅನ್ವಾಂಟೆಡ್ ನಾಲೆಜ್ ಇದೆ, ಆಮೇಲೆ ವಾಂಟೆಡ್ ಕಡೆ ನಾಲೆಜೇ ಇಲ್ಲ. ಎಕ್ಸೆಸಿವ್ ನಾಲೆಜ್ ಇರೋರು ಇದಾರೆ, ಅದ್ರ ಬಗ್ಗೆ ನಾಲೆಜ್ ಇಲ್ಲದೆ ಇರೋರು ಇದಾರೆ. ಆಯ್ತಾ? ಇನ್ನೊಂದ್ ಕಡೆ ಅವಾಗಲೇ ಐ ವಾಂಟೆಡ್ ಟು ಆಡ್ ಅ ಪಾಯಿಂಟ್ ಫಾರ್ ಇನ್ಫರ್ಟಿಲಿಟಿ ಇಶ್ಯೂಸ್. ಹೆಣ್ಣು ಮಕ್ಕಳನ್ನ ಎಷ್ಟು ಮಟ್ಟಕ್ಕೆ ಪಟ್ಟಂತ ಅವಳು 4 ವರ್ಷ ಆಯ್ತು ಡಾಕ್ಟರ್, ಇವಳಿಗೆ ಮಕ್ಳಾಗಿಲ್ಲ, ಗಂಡ ಬಂದ್ ಹೇಳುದು ಇವಳಿಗೆ ಮಕ್ಳಾಗಿಲ್ಲ. ಆ ಮಾತಿನ ಅರ್ಥವೇನು ಅಂತ ನಾವು ಎಷ್ಟೋ ಸತಿ ಸಿಟ್ಟು ಬಂದು ಕೇಳ್ತೀನಿ ನಾನು. ನನ್ಗೆ ಆತರ ಅಂದ ತಕ್ಷಣ, ಏನ್ ಬೇಕಾದ್ರು ಅವಳಿಗೆ ಏನ್ ಬೇಕಾದ್ರು ಟೆಸ್ಟ್ ಮಾಡಿ ನನಗೆ ಯಾಕೆ ಮಾಡ್ತೀರಾ, ನಾನು ಹೆಲ್ತಿ ಎಷ್ಟು ಸ್ಟ್ರಾಂಗ್ ಇದೀನಿ ನಾನು ಅಂತ. ಹಾಗೆ ಎಷ್ಟೋ ಸತಿ ಅವ್ರಿಗೆ ಟೆಸ್ಟ್ ಮಾಡಿಸ್ಕೊಳಕ್ಕೂ ರೆಡಿ ಇರಲ್ಲ. ಅವ್ರ ಮನಸ್ಥಿತಿಗಳು ಹೆಂಗೆ ಅಂದ್ರೆ, ಇವಳಿಗೆ ನಾನು ಎಂತಿಗೆ ಮಗು ಆಗ್ಬೇಕು, ಅದ್ರಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಇದೆ ಅನ್ನೋದನ್ನು ಅರ್ಥ ಆಗಲ್ಲ ಅವ್ರಿಗೆ. ವೆನ್ ಯು ಕಮ್ ಟು ನಾಲೆಜ್, ಅದು ಇಂಥ ಬೇಸಿಕ್ ನಾಲೆಜ್ ಬರ್ಬೇಕು. ಇಟ್ ಈಸ್ ಅನ್ ಆಕ್ಟ್ ಬೈ ಬೋತ್ ಆಫ್ ದೆಮ್. ಇಟ್ ಹ್ಯಾಸ್ ಟು ಬಿ ಡನ್ ಪರ್ಫಾರ್ಮ್ ಪ್ರಾಪರ್ಲಿ. ಕೆಲವೊಬ್ರು ತುಂಬಾ ಜನ ಹೇಳ್ತಾರೆ, ನಮ್ಗೆ ಪ್ರೈವಸಿಗೆ ನಮ್ಗೆ ಟೈಮೇ ಇಲ್ಲ. 1 ಬೆಡ್ರೂಮ್ ಹೌಸ್ ಇರ್ತಾರೆ, ಮನೆ ತುಂಬಾ ಜನ ಇರ್ತಾರೆ, ಪ್ರೈವಸಿಗೆ ಟೈಮೇ ಇಲ್ಲ, ನಮ್ಗೆ ಏನ್ ಮಾಡ್ಬೇಕು ಗೊತ್ತೇ ಇರಲ್ಲ, ನಾವು ಅಲ್ಪ ಸ್ವಲ್ಪ ಸಮಯ ಉಪಯೋಗಿಸ್ಕೊಂಡು ವಿ ವಿಲ್ ಬಿ ಟುಗೆದರ್. ಅಂತ ಟೈಮ್ಗಳಲ್ಲಿ ಎಷ್ಟೋ ಸತಿ ಪ್ರೈಮರಿ ಆಕ್ಟ್ ಅದು ನಡೆದೇ ಇರಲ್ಲ, ಆ ಕ್ರಿಯೆನೇ ನಡೆದಿರಲ್ಲ, ಅವ್ರಿಗೆ ಗೊತ್ತೇ ಇರಲ್ಲ ಅದು. ಆದ್ರೂ ಅವ್ರ ಆ ಇನ್ನೋಸೆನ್ಸ್ ನಾವು ಬಂದು ಇಲ್ಲಿ ಕೇಳ್ಬೇಕಾದ್ರೆ ಅವ್ರನ್ನ ಎಜುಕೇಟ್ ಮಾಡೋದು ನಮ್ಮ ವಿಚಾರ, ಧರ್ಮ ಮಾಡ್ತೀವಿ. ಆದ್ರೆ ಈಗಿನ ಕಾಲದ ಕೆಲವೊಂದು ಮಕ್ಕಳು ಅನ್ವಾಂಟೆಡ್ ಇನ್ಫಾರ್ಮೇಶನ್, ನೀವ್ ಏನೇ ಒಂದ್ ಪದ ಟೈಪ್ ಮಾಡಿದ್ರು ಏನೋ ಒಂದ್ ಇನ್ಫಾರ್ಮೇಶನ್ ಸಿಕ್ಬಿಟ್ಟಿರುತ್ತೆ, ಅದು ಅವ್ರಿಗೆ ಬೇಕಿರಲ್ಲ. ಅಂತ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ಕೆಟ್ಟ ಕ್ಯೂರಿಯಾಸಿಟಿ ಆ ವಯಸ್ಸಲ್ಲಿ, ಎಸ್ಪೆಷಲಿ ಆ ಟೀನೇಜ್ ಟೈಮ್ಸ್ ಅಲ್ಲಿ ಏನೋ ನೋಡ್ತಾರೆ, ಮತ್ತೊಂದು ನೋಡ್ತಾರೆ. ಹೆಣ್ಮಕ್ಳು ಹೇಳಿರೋದು, ನಾನು ಇದನ್ನೆಲ್ಲ ಇಂಟರ್ನೆಟ್ ಅಲ್ಲಿ ಓದ್ತಾ ಇದ್ದೆ, ಸೊ ನಾನು ಐ ವಾಂಟೆಡ್ ಟು ಟ್ರೈ ಇಟ್ ಅಂತ ಹೇಳಿ ಅವ್ರ ಸೀನಿಯರ್ ಜೊತೆಗೆ ಹುಡುಗಿ ಒಂದು ಫಿಸಿಕಲ್ ರಿಲೇಶನ್ಶಿಪ್ ಆಗಿದೆ, ಪ್ರೆಗ್ನೆಂಟ್ ಆಗಿದ್ದಾರೆ. ಪ್ರೆಗ್ನೆಂಟ್ ಆದಾಗ 17 ವರ್ಷ ಏನೋ ಸಮಥಿಂಗ್ ಇಲ್ಲ ದಟ್, 17 ವರ್ಷ. ಅದಾದ ನಂತರ ಆಬ್ವಿಯಸ್ಲಿ ಪೇರೆಂಟ್ಸ್ ಕರ್ಕೊಂಡು ಹೋಗಿದ್ದಾರೆ, ಅದು ಅನ್ವಾಂಟೆಡ್ ಪ್ರೆಗ್ನೆನ್ಸಿ, ಅಬೋರ್ಷನ್ ಮಾಡಿಸಿದ್ದಾರೆ. ಆಮೇಲೆ ಸಾಕ ನೆಕ್ಸ್ಟ್ 3 years ಆದ್ಮೇಲೆ ಪುನಃ ನನ್ನ ಪೇಷಂಟ್ ಆಗಿ ಬಂದಿದ್ಲು ಹುಡುಗಿ. ಅವಳಿಗೆ ಇಮಿಡಿಯೇಟ್ ಆಗಿ 21 22 ವರ್ಷ ಮದುವೆ ಮಾಡಿದ್ದಾರೆ. ಏನಕ್ಕೋ ಟೆಸ್ಟ್ ಮಾಡಕ್ ಹೋದಾಗ ಗೊತ್ತಾಗಿರೋದು, ಗರ್ಭಕೋಶದಲ್ಲಿ ಏನೋ ಇನ್ಫೆಕ್ಷನ್ ಆಗಿ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ಹೇಳಿ. ಅವಾಗ್ಲೇ ಸರ್ ಇದು ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಯಾವಾಗ ವಿಚಾರಗಳು ಬೇಕಿರಲ್ವೋ ಅಲ್ಲಿ ಸಾಕಷ್ಟು ಅನ್ವಾಂಟೆಡ್ ತಿಳ್ಕೊಂಡು ಹೋಗ್ತಾರೆ. ಈಗಿನ ಕಾಲದಲ್ಲಿ ಇನ್ಫಾರ್ಮೇಶನ್ಗೆ ಡರ್ತೆ ಇಲ್ಲ, ಯಾರೆಷ್ಟು ತಿಳ್ಕೊಬೇಕು ಅನ್ನೋದು ಗೊತ್ತಿಲ್ಲ, ಏನೇನೋ ತಿಳ್ಕೊತಾರೆ. ಈಗ ಊಟದ ವಿಚಾರ ಮೇಡಮ್ ಒಬ್ರು ಹೇಳ್ತಾ ಇದ್ರು, ಏನು ತಿನ್ಬೇಕು ತಿನ್ಬಾರ್ದು ಇಲ್ಲ, ಸುಮ್ನೆ ಸ್ವಿಗ್ಗಿ ಹೊತ್ತು ಏನ್ ಸಿಕ್ಕಿದ್ದೆಲ್ಲ ಆರ್ಡರ್ ಮಾಡು ತಿನ್ನು. ಎಷ್ಟೋ ಕೆಮಿಕಲ್ಸ್ ಅದ್ರಲ್ಲಿ ಇರೋದು. ಎಕ್ಸಾಂಪಲ್ ಕೆಲವೊಂದು ಕೆಮಿಕಲ್ಸ್ ಎಲ್ಲ ಇಟ್ ಎಫೆಕ್ಟ್ಸ್ ದ ಹಾರ್ಮೋನ್ಸ್ ವಿಚ್ ಸ್ಟಿಮ್ಯುಲೇಟ್ಸ್ ಓವ್ಯುಲೇಷನ್. ಎಷ್ಟೋ ಕೆಮಿಕಲ್ಸ್, ಎಷ್ಟೋ ಪ್ರಿಸರ್ವೇಟಿವ್ಸ್, ಆಮೇಲೆ ಕೆಲವೊಂದು ಕಲರಿಂಗ್ ಏಜೆಂಟ್ಸ್, ಅದು ಎಷ್ಟೋ, ಆಮೇಲೆ ಒಬೆಸಿಟಿ ಕಾಸಿಂಗ್ ಗ್ರೆನಿಲ್ ಅಂತ ಹಾರ್ಮೋನ್ಗಳನ್ನ ಎಷ್ಟೋ ಆಹಾರ ಪದಾರ್ಥಗಳು ಅದನ್ನ ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಮಾಡಿದಾಗ ತುಂಬಾ ಒಬೆಸಿಟಿ ಆಗಿದೆ. ಯಾವಾಗ ಒಬೆಸಿಟಿ ಅಂದ್ರೆ ಒಂದು ಏನು ಇಡೀ ಓವರಿ ಮೇಲೆ ಕೊಬ್ಬಿನಾಂಶ ಕುತ್ಕೊಂತ ಹೋದಾಗ ಮಕ್ಕಳಾಗೋ ಚಾನ್ಸಸ್ ತುಂಬಾನೇ ಕಡಿಮೆ ಆಗುತ್ತೆ. ಈಗಿನ ಕಾಲದಲ್ಲಿ ಇಂಟ್ರಲ್ ಒಬೆಸಿಟಿ ಇಸ್ ಆಲ್ಸೋ ಒನ್ ಆಫ್ ದ ಮೇಜರ್ ರೀಸನ್ಸ್ ಫಾರ್ PCOS ಅಂಡ್ PCOD ವಿಚ್ ಇಸ್ ಮೇಜರ್ ರೀಸನ್ ಫಾರ್ ಇನ್ಫರ್ಟಿಲಿಟಿ. ಸೊ ನಾವು ಅದನ್ನ ನೋಡ್ಬೇಕಾಗತ್ತೆ. ಓಕೆ ಡಾಕ್ಟರ್ ಪರಿಮಳ ಮೇಡಮ್, ಪೋಸ್ಟ್ಪೋನಿಂಗ್ ಆಫ್ ಪ್ರೆಗ್ನೆನ್ಸಿ, ಈಗ ನನ್ಗೆ ಪ್ರೆಗ್ನೆನ್ಸಿ ಬೇಡ ಅಂತ ಹೇಳಿ ಪೋಸ್ಟ್ಪೋನ್ ಮಾಡೋದು ಬೇರೆ,
ಪ್ರೆಗ್ನೆನ್ಸಿ ಆದಮೇಲೆ ಅದನ್ನ ರಿಪೀಟೆಡಾಗಿ ಅಬಾರ್ಟ್ ಮಾಡೋದು ಬೇರೆ, ಇದು ಕೂಡ ಇನ್ಫರ್ಟಿಲಿಟಿಗೆ ಕಾರಣ ಆಗ್ಬೋದಂತ ಮೊದಲನೇ ಪ್ರಶ್ನೆ. ಇನ್ನೊಂದು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಮೇಡಮ್. ಪರಿಮಳ ಮೇಡಮ್ ಕೇಳಿಸ್ತಾ ಇದೆಯಾ? ಇಲ್ಲ, ಅವಾಗಲಿಂದ ಕನೆಕ್ಟ್ Okay, ಆಗ್ತಿಲ್ಲ okay, ಪರಿಮಾಣ. okay. ಸಂಪರ್ಕ ವೆರಿ ಸಾಧ್ಯ. ಸಿಂಪಲ್ ಡೆಫಿನೇಷನ್. ಒಂದು ಮಗು ಆಗಿ ಎರಡನೇದು 6 ವರ್ಷ ಆದ್ರೆ ಇವಾಗ ಎಷ್ಟೋ ಜನಕ್ಕೆ ಒಂದು ಮಗು ಆಗಿರುತ್ತೆ, ಹೆಣ್ಣು ಮಗು, ಅವ್ರಿಗೆ ದೇ ವಾಂಟ್ ಒಂದು ಗಂಡು ಮಗು ಬೇಕೇ ಬೇಕು. ಹೌದು. ಟ್ರೈ ಮಾಡ್ತಾರೆ ಆಗುದೇ ಇಲ್ಲ. 6 ವರ್ಷ ಅದೇಂಗೆ ಮೊದಲೊಂದು ಮಗು ಆಗಿತ್ತಲ್ಲ, ಎರಡನೇ ಮಗುವೆ ದಿಸ್ ಇಸ್ ಕಾಲ್ಡ್ ಸೆಕೆಂಡರಿ ಇನ್ಫರ್ಟ್. ಇನ್ನು ಕೆಲವರು ಆಗಲೇ ಮೇಡಮ್ ಹೇಳದಂಗೆ ಅವಳು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಟರ್ಮಿನೇಟ್ ಮಾಡಿದ್ರು. ಹೌದು. ನೆಕ್ಸ್ಟ್ ಬಂದರೆ ಅವಳಿಗೆ ಬೇಕು ಇವಾಗ ಪ್ರೆಗ್ನೆನ್ಸಿ ಆಗೋದೇ ಇಲ್ಲ. ಅದಕ್ಕೆ ಕಾರಣ ಟ್ಯೂಬಲ್ ಬ್ಲಾಕು ಅಥವಾ ಇನ್ಫೆಕ್ಷನ್ ಟ್ಯೂಬ್ನಲ್ಲೋ ಯೂಟ್ರಸ್ನಲ್ಲೋ ಎಲ್ಲಾದರೂ, ಅಥವಾ ಸಮ್ಟೈಮ್ ಈವನ್ ಕೆಲವು ಕಡೆ ಎಲ್ಲ ಸ್ಮಾಲ್ ಕ್ಲಿನಿಕ್ನಾಗ ಅಬಾರ್ಷನ್ ಮಾಡಿಬಿಟ್ಟಿರ್ತಾರೆ, ಟ್ಯೂಬರ್ಕ್ಯುಲೋಸಿಸ್ ಆಗ್ಬೋದು. ಆಮೇಲೆ ಎಷ್ಟೋ ಜನಕ್ಕೆ ಇದೊಂದು ತಿಳ್ಕೊಬೇಕು. ಪ್ರತಿಯೊಬ್ಬರು ಇವತ್ತು ಗೈನಕಾಲಜಿಸ್ಟು ಹೆಣ್ಮಕ್ಳಿಗೆ ಒಂದು ಥೈರಾಯ್ಡ್ ಫಂಕ್ಷನ್ ಮಾಡಿಸ್ತಾರೆ. ಈವನ್ ಥೈರಾಯ್ಡ್ ಡಿಸಾರ್ಡರ್ಸ್ ಕ್ಯಾನ್ ಕಾಸ್ ಸೆಕೆಂಡ್ರಿ ಆರ್ ಪ್ರೈಮರಿ. ಮೊದಲು ಮಗು ಆಗಿರುತ್ತೆ, ಆಮೇಲೆ ಆಗೋದೇ ಇಲ್ಲ. ಆಮೇಲೆ ನೋಡಿದ್ರೆ ಆಕೆಗೆ ಥೈರಾಯ್ಡ್ ಪ್ರಾಬ್ಲಮ್, ಥೈರೋಟಾಕ್ಸಿಕೋಸಿಸ್ ಇರ್ಬೋದು, ಅಥವಾ ಹೈಪೋಥೈರಾಯ್ಡಿಸಮ್ ಇರ್ಬೋದು, ಅನೇಕ ಎಂಡೋಕ್ರೈನ್ ಪ್ರಾಬ್ಲಮ್ಸ್ ಇರ್ತವೆ ಇವೆಲ್ಲ. ಅಥವಾ ಡಯಾಬಿಟೀಸ್, ಅನ್ಕಂಟ್ರೋಲ್ ಡಯಾಬಿಟೀಸ್ ಸ್ಟಾರ್ಟ್ ಆಗಿರ್ಬೋದು. ಇವೆಲ್ಲ ಕೆಲವು ಪ್ರೆಗ್ನೆನ್ಸಿ ಇಂಡ್ಯೂಸ್ ಡಯಾಬಿಟೀಸ್ ಇರ್ತದೆ, ಡೆಲಿವರಿ ಆದ ತಕ್ಷಣ ಹೋಗುತ್ತೆ. ಬಟ್ ನೆಕ್ಸ್ಟ್ ಹಂಗೆ ಪ್ರೆಗ್ನೆನ್ಸಿ ಡಯಾಬಿಟೀಸ್ ಮತ್ತೆ ಸ್ಟಾರ್ಟ್ ಆಗುತ್ತೆ, ಎರಡನೇ ಮಗು ಆಗೋದೇ ಇಲ್ಲ. ಸೊ ಎನಿವೆ, ಒಂದು ಚೈಲ್ಡ್ ಅಬಾರ್ಷನ್ನೋ ಅಥವಾ ಒನ್ಸ್ ಪ್ರೆಗ್ನೆನ್ಸಿ ಆಗಿ ಮತ್ತೆ ಪ್ರೆಗ್ನೆನ್ಸಿ ದಟ್ ಇಸ್ ಕಾಲ್ಡ್ ಸೆಕೆಂಡರಿ ಇನ್ಫರ್ಟಿಲಿಟಿ. ಅದಕ್ಕೆ ನಾನಾ ಕಾರಣಗಳು. ಟ್ಯೂಬಲ್ ಬ್ಲಾಕ್ ಮೋಸ್ಟ್ ಆಫ್ ದಿ ಟೈಮ್ ಇಟ್ ಇಸ್ ಕಾಮನ್. ರೈಟ್ ಸರ್. ಈಗ ಟ್ಯುಬೆಕ್ಟಮಿ ಮಾಡಿಸ್ಕೊಳ್ತಾರೆ, ಟ್ಯುಬೆಕ್ಟಮಿ ಆದರೂ ಕೂಡ ಮತ್ತೊಂದು ಯಾವುದೋ ಒಂದು ಆಪರೇಷನ್ ಮೂಲಕ ಮತ್ತೆ ಗರ್ಭ ಧರಿಸುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾರಲ್ಲ, ಅದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್? ಟ್ರೂಮ್ಮ. ಟ್ಯೂಬ್ ರೀಕೆನಲ್ ಅನ್ಫಾರ್ಚುನೇಟ್ಲಿ ಇವತ್ತೆಲ್ಲ ನಾವು 2 ಮಕ್ಕಳು, ಒಂದು ಮಗುಗೆ ನನ್ನ ಹತ್ರ ಟ್ಯೂಬೆಕ್ಟಮಿ ಮಾಡಿಸ್ಕೊಂಡು ಹೋಗಿರೋರು ಇದ್ದಾರೆ. ಓಕೆ, ನನ್ಗೊಂದು ಮಗಳು ಸಾಕು ಡಾಕ್ಟ್ರೆ, ನಾವು ಅನುಭವಿಸಿದ ಕಷ್ಟ ಬೇಡ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಆ ಮಗು 3ನೇ ವರ್ಷ 4ನೇ ವರ್ಷನೋ ಆಕ್ಸಿಡೆಂಟ್ ನಾವು ಕುಂಟೆಗೆ ಬಿದ್ದು ಸತ್ತೋಗ್ಬಿಡುತ್ತೆ. ಆಗ ಬರ್ತಾರಮ್ಮ, ನನಗೆ ಮಗು ಬೇಕು ಡಾಕ್ಟ್ರೆ ಅಂತ. ಟ್ಯೂಬಲ್ ರೀಕೆನಲೈಸೇಷನ್ ಇಟ್ಸ್ ಎ ವಂಡರ್ಫುಲ್ ಪ್ಲಾಸ್ಟಿಕ್ ಸರ್ಜರಿ. ಕೆಲವು ಗೈನಕಾಲಜಿಸ್ಟು ಅದನ್ನು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕ್ಕೊಂಡು ಬ್ಯೂಟಿಫುಲಿ ರೀಕ್ಯಾನ್ ನಾನು ಮಾಡಿಸಿದ್ದೀನಿ, ನಾನೇ ನಿಂತು ಮಾಡಿಸಿದ್ದೀನಿ. ಆನೇಕಲ್ನವ್ರು ಇವತ್ತು ನಾನು ನೆನೆಸ್ಕೋತಾರೆ, ಡಾಕ್ಟ್ರೆ ನೀವು ಟ್ಯೂಬ್ ರೀಕೆನಲೈಸೇಷನ್ ಆದಮೇಲೆ ನಮ್ಮ ಗಂಡು ಮಗು ಹುಟ್ಟಿತು ಡಾಕ್ಟ್ರೆ. ಆಗುತ್ತೆ, ಬಟ್ ಪರ್ಸೆಂಟೇಜ್ ಈಸ್ ಲಿಟಲ್ ಲೆಸ್. ಪರಿಮಳ ಅವರು ಸಾಕಷ್ಟು ಮಾಡಿರ್ತಾರೆ ಇಂಥ ಸರ್ಜರಿಗಳು. ಇಟ್ ಈಸ್ ಅಕ್ಸೆಪ್ಟೆಡ್ ಟ್ಯೂಬಲ್ ರೀಕೆನಲೈಸೇಷನ್. ಇವನ್ ಗಂಡಸರು ಕೂಡ ವ್ಯಾಸೆಕ್ಟಮಿ ಮಾಡಿಸ್ಕೊಂಡಿರ್ತಾರೆ. ಅದರ ರೀಕೆನಲೈಸೇಷನ್ ಇಸ್ ನಾಟ್ ದಟ್ ಸಕ್ಸಸ್ಫುಲ್. ಯಾಕಂದ್ರೆ ಸ್ಪರ್ಮ್ಸ್ಗೆ ಆಂಟಿಬಾಡೀಸ್ ಉತ್ಪತ್ತಿ ಆಗ್ಬಿಟ್ಟಿರ್ತವೆ. ಇದು ಸಕ್ಸಸ್ ಆದರೂ ಕೂಡ ಈ ಆಂಟಿಬಾಡೀಸು ಅವ್ನ ಸ್ಪರ್ಮ್ನ ಇದು ಮಾಡಕ್ಕೆ ಬಿಡೋದಿಲ್ಲ. ಬಟ್ ಹೆಣ್ಣು ಮಕ್ಕಳಲ್ಲಿ ದಯವಿಟ್ಟು ಯಾರಿಗಾನ ಆಗಿದ್ರೆ ಗುಡ್ ಡಾಕ್ಟರ್ ಹತ್ರ ಹೋದ್ರೆ ಟ್ಯೂಬಲ್ ರೀಕೆನಲೈಸ್, ಏನಂದ್ರೆ ಟ್ಯೂಬೆಕ್ಟಮಿ ಇಸ್ ಎ ವೆರಿ ಈಸಿ ಆಪರೇಷನ್. ಅಲ್ಲ, ವಯಸ್ಸು ಮ್ಯಾಟರ್ ಆಗುತ್ತೆ ಸರ್, ಯಾವ ವಯಸ್ಸಲ್ಲಿ ಮ್ಯಾಟರ್ ಆಗುತ್ತೆ. ಆಲ್ ಪ್ರೆಗ್ನೆನ್ಸೀಸು ಅವರಿಬ್ರು ಕೂತಾರೆ ಹೇಳ್ದಂಗೆ ಐಡಿಯಲ್ 18 to 28 ಐಡಿಯಲ್ ಪೀರಿಯಡ್. ಬಟ್ ಅಪ್ ಟು 42 ನೀವು ನೋಡಿದಿರಿ, ಇವನ್ ಪ್ರೀ ಮೆನೋಪಾಸಲ್ 3 ವರ್ಷ ಇದ್ದಂಗೆ ಮಕ್ಕಳಾಗಿರೋರು ಇದ್ದಾರೆ. ಬಟ್ ಬೆಸ್ಟ್ ಪೀರಿಯಡ್ ಅವ್ರು ಹೇಳ್ದಂಗೆ 38 ಒಳಗಡೆ ಇರುತ್ತೆ. ಸೊ ಹಂಗಾಗಿ ಡೆಫಿನೆಟ್ಲಿ ಟ್ಯೂಬಲ್ ರೀಕೆನಲೈಸೇಷನ್ ಇಸ್ ಒನ್ ಆಫ್ ದಿ ಗುಡ್ ಆಪರೇಷನ್. ಕರೆಕ್ಟಾಗಿ ಯಾರ ಕಡೆನ ಮಾಡಿಸ್ಕೊ. ಇಟ್ ಟೇಕ್ಸ್ ಮೋರ್ ಟೈಮ್ ಕಂಪೇರ್ ಟು ಟ್ಯೂಬೆಕ್ಟಮಿ. ಓಕೆ, ರೈಟ್. ಪರಿಮಳ ಮೇಡಮ್, ಈಗ ಎಷ್ಟೋ ಜನಕ್ಕೆ ಯೂಟ್ರಸ್ಸೇ ಇರಲ್ಲ ಮೇಡಮ್, ಅದು ನಿಜಕ್ಕೂ ಕೂಡ ಅದ್ರ ಶಾಕಿಂಗ್, ಅದ್ರ ಪ್ರಕೃತಿಲಿ ಹಿಂಗೂ ಇದೆಯಾ ಅಂತ. ರೆಗ್ಯುಲರ್ ಪೀರಿಯಡ್ ಪ್ರೋಸೆಸ್ಸೇ ಇರೋದಿಲ್ಲ. ಇದು ಮಕ್ಕಳಾಗುವಂತ ಸೌಭಾಗ್ಯವನ್ನ ಆಕೆ ಆರಂಭದಿಂದಲೇ ಕಳ್ಕೊಂಡ ಹಾಗೆ. ಬಟ್ ಮ್ಯಾರಿಡ್ ಲೈಫ್ ಇರುತ್ತೆ, ಅವರ ರೆಗ್ಯುಲರ್ ಫಿಸಿಕಲ್ ಲೈಫು ಚೆನ್ನಾಗಿರುತ್ತೆ, ಬಟ್ ಮಕ್ಕಳಾಗೋ ಸೌಭಾಗ್ಯ ಇರಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಯಾವಾಗ ಈ ಮಕ್ಕಳಾಗದೆ ಇರೋ ಕಾರಣದಲ್ಲಿ 2 ಮುಖ್ಯ ಕಾರಣಗಳನ್ನ ನೋಡ್ಕೋಬೇಕು. ಸುಮ್ನೆ ಅವರ ಆ ತರ ಇದೆ ಈ ತರ ಇದೆ, ಒಂದು ಸೋಷಿಯಲ್ ಫ್ಯಾಕ್ಟರ್ಸ್. ಈಗ ನಾವ್ ಏನ್ ಮಾತಾಡಿದೀವಿ ಸಾಕಷ್ಟು, ನಾನು ಎಸ್ಪೆಷಲಿ ಡಾಕ್ಟರ್ ಪದ್ಮಾಕ್ಷಿ ತುಂಬಾ ಸೋಷಿಯಲ್ ಫ್ಯಾಕ್ಟರ್ಸ್ ನ ಹೈಲೈಟ್ ಮಾಡಿದೀವಿ. ಮನೇಲಿರೋ ಕಿರುಕುಳ ಇರ್ಬೋದು, ಅವ್ರ ಇಂಟಿಮೇಸಿ ಇಲ್ದೇ ಇರ್ಬೋದು, ಅಥವಾ ಅವರ ಒಬಿಸಿಟಿ, ಅದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಸ್ಟ್ರಕ್ಚರಲ್ ಅಬ್ನಾರ್ಮಲಿಟೀಸ್ ಅಂತ ಒಂದು ದೊಡ್ಡ ಕಾನ್ಸೆಪ್ಟೇ ಇದೆ. ಸ್ಟ್ರಕ್ಚರಲ್ ಅಂದ್ರೆ ಅಂಗಾಂಗ ಬೆಳವಣಿಗೆನಲ್ಲಿ ತೊಂದರೆಗಳಿರೋದು. ಇವಾಗ ಒಂದು 4-5% ಹೆಣ್ಮಕ್ಳಲ್ಲಿ ಈ ಜನನಾಂಗಗಳ ಒಂದು ಏನ್ ಡೆವಲಪ್ಮೆಂಟ್ ಆಗ್ಬೇಕು, ಅದು ಮಗು ಹೊಟ್ಟೆ ಒಳಗಿರ್ಬೇಕಾದ್ರೆ, ಆ ಹೆಣ್ಣು ಮಗು ಹೊಟ್ಟೆ ಒಳಗೆ ಇರ್ಬೇಕಾದ್ರೆ ಸ್ಟಾರ್ಟ್ ಆಗಿರುತ್ತೆ. ಮುಲೇರಿಯನ್ ಡಕ್ಟ್ ಅಂತ, ಅದರಿಂದ ಗರ್ಭಚೀಲದ ಟ್ಯೂಬು ಮತ್ತು ಓವಿಸ್ ಎಲ್ಲ ಬರ್ಬೇಕು. ಆದ್ರೆ ಪಾರ್ಷಿಯಲ್ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಫುಲ್ ಡೆವಲಪ್ಮೆಂಟ್ ಇರ್ಬೋದು, ಯಾವ್ದೋ ಒಂದು ಜೆನೆಟಿಕ್ ರೀಸನ್ ಇಂದ
ಒಂದು ಕಾರಣದಿಂದ ಡೆವಲಪ್ಮೆಂಟ್ ಅಲ್ಲಿ ಕುಂಠಿತ ಆಗ್ಬೋದು. ಹಂಗ್ ಕುಂಠಿತ ಆದಾಗ ಅರ್ಧಂಬರ್ಧ ಬರೀ ಗರ್ಭಚೀಲ ಒಂದು ಓರಿ ಬೆಳ್ಕೊಳ್ಳೋದು, ಗರ್ಭಚೀಲದ ಒಂದು ಭಾಗ ಸ್ಪ್ಲಿಟ್ ತರ ಆಗ್ಬಿಟ್ಟು ಕಾರ್ನಿಯೇಟ್ ಯೂಟ್ರಸ್ ಅಂತ ಬೆಳ್ಕೊಳ್ಳೋದು, ಅಥವಾ ಕೆಳಗಡೆ ಪಾರ್ಟ್ ಬೆಳಿತಾನೆ ಇರೋದು. ಯಾಕಂದ್ರೆ ಮೇಲ್ಗಡೆ ಗರ್ಭಚೀಲದ ಭಾಗ ಒಂದು ಅಂಶದಿಂದ ಬಂದ್ರೆ ಕಿಡ್ನಿನ ಏನ್ ಬೆಳೆಸುತ್ತೆ ಅಲ್ಲಿಂದ ಬೆಳಗ್ಗೆ ಯೂಟ್ರಸ್ ನ ಅಂಶ ಬರುತ್ತೆ. ಈ ಓರಿ ಇದೆಲ್ಲ ಕೆಲವು ಬರೋದು ಇನ್ನೊಂದು ಮುಲೇರಿಯನ್ ಡಕ್ಟ್ ಇಂದ ಬರುತ್ತೆ. ನೋಡಿ, ಈ ತರ ಒಂದು ಕಗ್ಗಂಟಾಗಿರುವ ಒಂದು ಕ್ರಿಯೆನ ನಮ್ಮ ಬ್ರಹ್ಮ ಮೇಲೆ ಕುತ್ಕೊಂಡು ತುಂಬಾ ಚೆನ್ನಾಗಿ ಮಾಡಿರ್ತಾನೆ. ಆದ್ರೆ ಯಾವ್ದೋ ಒಂದು ತಪ್ಪು ಒಂದು ಇದ್ರೊಳಗಡೆ ಆದಾಗ, ಅಥವಾ ಜೆನೆಟಿಕ್ ಪ್ರಾಬ್ಲಮ್ ಇಂದ ಆದಾಗ, ಅಥವಾ ಒಂದ್ ಯಾವ್ದೋ ಒಂದು ಕಾರಣಕ್ಕೆ ಅವರು ಒಂದು ರೇಡಿಯೇಷನ್ ಒಳಗಾಗಿದ್ರು, ಯಾವ ಕಾರಣನೂ ಇರ್ಬೋದು. ಗರ್ಭಚೀಲದಲ್ಲಿ ಮಗು ಇರುವಾಗ ಒಂದು ಕಾರಣಕ್ಕೆ ಒಳಗಾಗಿ ಇದು ಬೆಳೆದಿದ್ದಾಗ ಎಷ್ಟೋ ಸರಿ ಅವರಿಗೆ ಮೆನ್ಸ್ಟ್ರುಯೇಷನ್ ಆಗ ಅಂತ ಒಂದು ಸಂದರ್ಭನೇ ಬರಲ್ಲ. ಎಷ್ಟೋ ಸರಿ 18 ವರ್ಷ 20 ವರ್ಷ ಎಲ್ಲ ಆದಾಗ್ಲೂ ಯಾಕೆ ಮೆನ್ಸಸ್ ಆಗಿಲ್ವಲ್ಲ ಅಂತ ಮಗಳನ್ನ ಕರ್ಕೊಂಡ್ ಬರೋರು ಇದ್ದಾರೆ. ಒಂದೊಂದ್ಸರಿ ಸಿಂಪಲ್ ಆಗಿ ಒಂದು ಅನಿಮಿಯಾ ಇದ್ದದನ್ನ ಕರೆಕ್ಷನ್ ಮಾಡಿ ಅಂಗಾಂಗಗಳ ಬೆಳವಣಿಗೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ನೋಡ್ಕೊಂಡು ಕಳಿಸ್ದಾಗ ತಕ್ಷಣ ಪೀರಿಯಡ್ ಆಗೋರು ಇದ್ದಾರೆ. ಆದ್ರೆ ಒಂದು 2-3% ಜನಗಳಲ್ಲಿ ನಮ್ಗೆ ತುಂಬಾ ಖೇದ ಆಗತ್ತೆ. ಯಾಕಂದ್ರೆ ಗರ್ಭಚೀಲದ ಬೆಳವಣಿಗೆ ಇರಲ್ಲ, ಬೆಳವಣಿಗೆ ಇದ್ರೂ ಅಂಡಾಶಯಗಳಿರಲ್ಲ. ಅಂಡಾಶಯಗಳು ಇಲ್ದೆ ನಾವು ಬ್ರೈನ್ ಇಂದ ನಾವು ಮೊನ್ನೆ ಒಂದು ಯಾವ್ದೋ ಒಂದು ಬ್ರೈನ್ ಇಂದ ಹಾರ್ಮೋನ್ ಉತ್ಪತ್ತಿ ಆಗ್ಬೇಕು. ಹಾರ್ಮೋನ್ ಉತ್ಪತ್ತಿ ಆಗಿ ಓರಿಸ್ ಮೇಲೆ, ಅಂಡಾಶಯದ ಮೇಲೆ ಮತ್ತು ಯುಟ್ರಸ್ ಮೇಲೆ ಅದರದ ಪ್ರಚೋದನೆ ಆದಾಗ್ಲೇ ಮೆನ್ಸ್ಟ್ರುಯೇಷನ್ ಉತ್ಪತ್ತಿ ಶುರುವಾಗತ್ತೆ. ತಿಂಗಳು ನಾವೇನಂತೀವಿ, ಮೆನಾರ್ಕಿ ಅಂತೀವಿ, ಹುಡುಗಿ ದೊಡ್ಡೋಳಾದ್ಲು ಅಂತೀವಿ, ಫಸ್ಟ್ ಮೆನ್ಸ್ಟ್ರುಯೇಷನ್ ಆಯ್ತು ಅಂತೀವಿ. ಇದೆಲ್ಲ ಮೆನ್ಸ್ಟ್ರುಯೇಷನ್ ಏನಪ್ಪಾ ಅಂದ್ರೆ ಅಂಡಾಣು ಉತ್ಪತ್ತಿಯ ಕ್ರಿಯೆ ಪ್ರಾರಂಭ ಆಯ್ತು ಅನ್ನೋದನ್ನು ತೋರ್ಸೋದು. ಅಂಡಾಣು ಉತ್ಪತ್ತಿ ಕ್ರಿಯೆ ಯಾವಾಗ ಪ್ರಾರಂಭ ಆಗುತ್ತೆ ಅದ್ರ ಜೊತೆಗೆ ಮಗು ಆಗಂತ ಒಂದು ದಾಂಪತ್ಯದಲ್ಲಿ ಮಗು ಆಗಂತ ಒಂದು ಕ್ರಿಯೆನು ಸ್ಟಾರ್ಟ್ ಆಯ್ತು ಅಂತ. ಸೊ ಈ ಒಂದು ಕಾರಣನು ಭಾರಿ ಮುಖ್ಯ. ನಾವ್ ಅದಕ್ಕೇನೆ ಎಷ್ಟೋ ಸರಿ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಎಲ್ಲ ಆಗಿ ಸರಿ ಆದಾಗ, ಕೆಲವು ಕಾರಣಗಳಿಗೆ ಆಪರೇಷನ್ ಮಾಡಿದಾಗ ಮತ್ತೆ ನಾವು ಹೆಣ್ಮಕ್ಳಿಗೆ ಹೇಳ್ತೀವಿ, ನೋಡಿ ಇದನ್ನ ಬಚ್ಚಿಡಬೇಡಿ, ನೀವು ಮದುವೆ ಮಾಡೋದಾದ್ರೂ ಆದಷ್ಟು ತಿಳಿಸ್ಬಿಟ್ಟು ಹೇಳಿ ಒಪ್ಕೊಂಡವರಿಗೆ ಮದುವೆ ಮಾಡಿ. ಯಾಕಂದ್ರೆ ಆಮೇಲೆ ಮದುವೆ ಅಂತ ಒಂದು ಸುಮ್ನೆ ದೊಡ್ಡದಾದ ಗಲಾಟೆಗಳು ಬರುತ್ತೆ. ಆ ಗಲಾಟೆಗಳು ಬಂದು ನಾವು ಅವ್ರನ್ನ ಮತ್ತೆ ಸಮಾಧಾನ ಮಾಡಿರೋದು ಉಂಟು, ಸಮಾಧಾನ ಆಗದೆ ವಿಚ್ಛೇದನಕ್ಕೆ ಹೋದವರು ಉಂಟು. ಇದೆಲ್ಲ ಕೆಲವು ಇದು ಒಂದು ಕೆಟಗರಿ ಅಂತ ಹೇಳ್ಬೋದು. ಇದೊಂದು ಒಳ್ಳೆ ಕಾರಣನ ನೀವು ಹೇಳಿದ್ರಿ. ಇದನ್ನು ಒಂದು ಸ್ಟ್ರಕ್ಚರಲ್ ಡೆವಲಪ್ಮೆಂಟಲ್ ಪ್ರಾಬ್ಲಮ್, ಅಂಗಾಂಗಗಳ ಊನತೆಯಿಂದ ಆಗೋ ಪ್ರಾಬ್ಲಮ್ ಅಂತ. ರೈಟ್ ನಾವು ಸಿಚುವೇಶನ್ ನೋಡಿದ್ರೆ ಮೇಡಮ್, ಇವತ್ತಿನ ಫಾಸ್ಟ್ ಆಗಿ ನಾವು ಓಡ್ತಾ ಇರೋ ಈ ಸನ್ನಿವೇಶದಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಹಂತವಾಗಿ ಕಡಿಮೆ ಆಗ್ತಿದೆ ಅಂತ ಅನ್ಸುತ್ತೆ, ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತೆ? ಜಾಸ್ತಿ ಆಗ್ತಿದ್ರೆ ಪರಿಹಾರ ಏನ್ ಮೇಡಮ್? ಜಾಸ್ತಿ ಆಗ್ತಿದೆ ಅಂದ್ರೆ ಅದೇ ನಾವೀಗ ಒಂದು ಏಜ್ ಆಫ್ ಮ್ಯಾರೇಜ್ ಏನಿದೆ ಅದು ಜಾಸ್ತಿ ಆಗ್ತಿದೆ. ಈಗ ನಮ್ಮ ವುಮೆನ್ ಎಂಪವರ್ಡ್ ಇರ್ಬೇಕು ಅಂತೀವಿ ನಾವು, ಒಂದು ಹೆಚ್ಚಿನ ಒಂದು ವ್ಯಾಸಂಗ ಮಾಡ್ಬೇಕು ಅಂತೀವಿ. ನಮ್ಮನೆ ಹೆಣ್ಮಕ್ಳೇ ಆದ್ರೂ ಓದ್ಬೇಕು ಅಂತಂದ್ರೆ ನಾವೇನ್ ಬೇಡ ಅಂತ ಅನ್ನಲ್ಲ. ಬಟ್ ಒಂದು ಬ್ಯಾಲೆನ್ಸ್ ಅಂತ ಏನಿದೆ ಅದನ್ನ ತರಬೇಕು ನಾವು. ಫ್ಯಾಮಿಲಿನಲ್ಲಿ ಪರಿವಾರದ ಒಂದು ಏನು ಅಂತಂದ್ರೆ ಒಂದು ಡ್ಯೂಟಿ ಆಗುತ್ತೆ ಅದು. ನೀನು ಓದು, ನೀನ್ ಮಾಡು, ಆದ್ರೆ ಈ ವಯಸ್ಸಿಗೆ ನೀನ್ ಇದನ್ನ ಮಾಡ್ಲೇಬೇಕು ಅನ್ನೋ ಒಂದು ಕೆಲವು ನಾವು ನಿಯಮಗಳನ್ನ ಅವರಿಗೆ ತರಬೇಕು. ಸೊ ಯಾವಾಗ ಒಂದು ಏಜ್ ಅಲ್ಲಿ ಅವ್ರು ಮದುವೆ ಆಗಿ ಮತ್ತೆ ಅದನ್ನ ಮುಂದೆ ಹಾಕೋದಾಗ್ಲಿ, ಮತ್ತೆ ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನ ಬೆಳೆಸ್ಕೊಂಡು ಸ್ಮೋಕಿಂಗ್ ಇಂಥದೆಲ್ಲ ಮಾಡೋದಾಗ್ಲಿ, ಆಮೇಲೆ ಅನ್ನೆಸರ್ಲಿ ಕಾಂಟ್ರಸೆಪ್ಷನ್ ಅಬ್ಯೂಸ್ ಅನ್ನ ತಗೊಳ್ಳೋದಾಗ್ಲಿ, ಸೊ ಅವ್ರಿಬ್ರು ಕೂರಿಸ್ಕೊಂಡು ಮನೆ ಜನ ಹಿರಿಯರಾಗ್ಲಿ ಅಥವಾ ಒಬ್ರು ವೈದ್ಯರ ಹತ್ರ ಕರ್ಕೊಂಡು ಹೋಗಿ, ನಮ್ಮ ಹಿರಿಯ ವೈದ್ಯರಾದ ಡಾಕ್ಟರ್ ಅಂಜನಪ್ಪ ಇಂಥವ್ರೆಲ್ಲ ಇರುವಾಗ ಅವ್ರ ಹತ್ರ ಕೌನ್ಸಿಲಿಂಗ್ ಚೆನ್ನಾಗಿ ಮಾಡಿಸ್ಬೇಕು. ಕೌನ್ಸಿಲಿಂಗ್ ಮಾಡಿಸಿ ಇದು ನೀವು ಮಗು ಆಗ್ಬೇಕು ಅಂದಾಗ ಅದನ್ ಬಿಟ್ಟು ಸುಮ್ನೆ ಮಗು, ಈ ಕೆಲವ್ರು ಇರ್ತಾರೆ ಇನ್ನು 21-22 ವರ್ಷದ ಕಪಲ್ಸ್ ಇದಾರೆ ನಮ್ಮ ನಾರ್ತ್ ಸೈಡ್ ಕಡೆಯಿಂದ ಬರೋರು. ಅವ್ರು ಬರೀ ಮದುವೆ ಆಗಿ ಇನ್ನು 6 ತಿಂಗಳು 1 ವರ್ಷಕ್ಕೆ ಅಯ್ಯೋ ನಮ್ಮ ಮಕ್ಕಳಾಗಿಲ್ಲ ಅಂತ ಓಡ್ ಬರ್ತಾರೆ. ಆ ತರದವರು ಇದಾರೆ. ಆದ್ರೆ 35-40 ವರ್ಷ ಆದ್ರೂ ಮುಂದೆ ಹಾಕೋದು, ಐಶ್ವರ್ಯರಾಗಿ 40 ವರ್ಷಕ್ಕಾಗ್ಲಿಲ್ವೇ, ಇವಳಿಗಾಗ್ಲಿಲ್ವೇ ಅಂತ ಒಂದು ಸುಮ್ಮನೆ ಒಂದು ಅಸಂಬದ್ಧ ಎಕ್ಸಾಂಪಲ್ ನ ಕೊಟ್ಕೊಂಡು ಮುಂದೆ ಹಾಕೋರು ಇದಾರೆ. ಸೊ ಅವರಿಗೆ ಮಗು ದಾಂಪತ್ಯ ಜೀವನದ ಒಂದು ಇದು ಏನಪ್ಪ ಅಂತ ಅಂದ್ರೆ ಒಂದು ಗುರಿ ಅಂತಂದ್ರೆ ಮಗುವನ್ನು ಕೂಡ ಒಂದು ಪ್ರಕ್ರಿಯೆ ಮಾಡೋದು. ನಿಮಗೆ ದಾಂಪತ್ಯ ಜೀವನ ಅಷ್ಟೇ ಬೇಕಾ ಅಥವಾ ಮಗು ಬೇಕಾ ಅನ್ನೋದು ನಿರ್ಧಾರ ಮಾಡ್ಕೊಂಡ್ಮೇಲೆ, ನಿಮ್ ಮಗುನೇ ಬೇಕು ಅಂದ್ಮೇಲೆ ಅದನ್ನ ಒಂದು ಒಳ್ಳೆಯ ಒಂದು ಕರೆಕ್ಟ್ ಆಗಿರೋ ವಯಸ್ಸಲ್ಲಿ, ಏನಂದ್ರೆ 26-27 ಹೆಣ್ಮಗಳಿಗೆ ಮ್ಯಾಕ್ಸಿಮಮ್, ಮತ್ತೆ ಗಂಡಿಗೆ 30, ಆ ಸಮಯದಲ್ಲಿ ಮಗುನ್ ಮಾಡ್ಕೊಳ್ಳಿ, ಆರೋಗ್ಯವಂತ ಮಗುನ್ ಮಾಡ್ಕೊಳ್ಳಿ. ಹೆಚ್ಚಿನ ಒಂದು ವಯಸ್ಸಲ್ಲಿ ನೀವು ಮಗುನ ಅಪೇಕ್ಷೆ ಬಿಟ್ಟಷ್ಟು ನಿಮ್ಗೆ ಅಬ್ನಾರ್ಮಲ್ ಬೇಬೀಸು ಮತ್ತೆ ಹೆಚ್ಚಿನ ವೈದ್ಯಕೀಯ ಖರ್ಚುಗಳು ಬರೋದು ಖಂಡಿತ. ಇವನ್ನೆಲ್ಲ ನಾವು ಅವರಿಗೆ ಹೇಳ್ಬೇಕಾಗತ್ತೆ. ಯಾವಾಗ್ಲೂ ಒಳ್ಳೆಯ ಒಂದು ಶಿಸ್ತುಬದ್ಧಿನ ಜೀವನನ ಇಟ್ಕೊಂಡು ಮುಂದುವರಿರಿ ಅಂತ ನಾವು ಹೇಳ್ತೀವಿ. ರೈಟ್ ಪದ್ಮಾಕ್ಷಿ ಮೇಡಮ್, ದೇಹಗಳ ಸೇರುವಿಕೆಯ ಜೊತೆಗೆ ಅದೆಷ್ಟು ಮುಖ್ಯವೋ ಮಾನಸಿಕವಾಗಿ ಭಾವನಾತ್ಮಕವಾಗಿ ದಾಂಪತ್ಯ ಅನ್ನೋದು ಹಾಗೆ ಇರಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನೀವೇನು ಹೇಳ್ತೀರಿ? ಮತ್ತು ಇನ್ಫರ್ಟಿಲಿಟಿಯಿಂದ ಬಳಲ್ತಾ ಇರುವಂಥ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಳಿರ್ಬೋದು, ಅವರು ಭಾವನಾತ್ಮಕವಾಗೂ ಸ್ಟ್ರಾಂಗ್ ಆಗಿ ಮುಂದಿನ ಜೀವನ ನಡೆಸಬೇಕು, ಅವರಿಗೆ ನಿಮ್ಮ ಸಲಹೆ?
ಯಾವುದೇ ಒಂದು ವಿಚಾರದಲ್ಲಿ ಭಾವನೆ ತುಂಬಾ ಇಂಪಾರ್ಟೆಂಟ್. ಈಗ ಯಾರೋ ನನ್ನ ಮನಸ್ಸಿಗೆ ನೋವು ಮಾಡಿದ ತಕ್ಷಣನೇ ನನ್ಗೆ ಅವ್ರ ಜೊತೆ ಮಾತಾಡ್ಬೇಕಂತಾನೆ ಇಷ್ಟ ಆಗಲ್ಲ. ಅದು ಯಾರೋ ಪರಿಚಯ ಇಲ್ಲದ ವ್ಯಕ್ತಿಗಳು ಇರ್ಬೋದು, ಯಾರೇ ಇರ್ಬೋದು. ದಾಂಪತ್ಯದಲ್ಲಿ ಇಂಟಿಮೆಸಿ ಎಷ್ಟೋ ಸತಿ ಜನ ಓನ್ಲಿ ದಾಂಪತ್ಯ ಮೀನ್ಸ್ ದೇ ಓನ್ಲಿ ಥಿಂಕ್ ಇಟ್ ಇಸ್ ಸೆಕ್ಷುವಲ್ ಇಂಟಿಮೆಸಿ. ಸೆಕ್ಷುಲಿ ಸುಮ್ನೆ ಹೋಗೊಂದು ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೊಂಡ್ಬಿಡದೆ ಅಷ್ಟೇ ದಾಂಪತ್ಯ ಅಂತ ಅನ್ಕೊಂಡ್ಬಿಡಿದ್ರೆ. ದಾಂಪತ್ಯ ಅಂದ್ರೆ ಎರಡು ವ್ಯಕ್ತಿಗಳ ಮನಸ್ಸುಗಳ ಮಿಲನ, ಅವ್ರ ಮನಸ್ಸಿನ ಭಾವನೆಗಳು, ಬೇಜಾರುಗಳನ್ನ ಹಂಚ್ಕೋಬೇಕು. ನಾನು ಬರೀ ಐ ಓನ್ಲಿ ಹ್ಯಾವ್ ಫಿಸಿಕಲ್ ರಿಲೇಶನ್ಶಿಪ್, ಅವ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿದ್ರೆ ಅವರಲ್ಲಿ ನಿಜವಾದ ರೀತಿಯಲ್ಲಿ ಕನೆಕ್ಟಿವಿಟಿ ಇರಕ್ಕೆ ಸಾಧ್ಯನೇ ಇಲ್ಲ. ಎಮೋಷನಲ್ ಕನೆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್. ನನ್ನ ಗಂಡನಿಗೆ ಏನ್ ಇಷ್ಟ, ನನ್ನ ಹೆಂಡತಿಗೆ ಏನ್ ಇಷ್ಟ, ಅವ್ರಿಗೆ ಏನ್ ಬೇಜಾರಾಗತ್ತೆ, ಏನ್ ಖುಷಿ ಇರುತ್ತೆ. ಎಷ್ಟೋ ಜನಕ್ಕೆ ಇಬ್ಬರ ಆಸೆಗಳೇ ಗೊತ್ತಿಲ್ಲ. ಅಯ್ಯೋ ಏನು ಮದ್ವೆ ಆಗಿದೀವಿ ಜೊತೆಗಿರ್ಬೇಕು, ಮದ್ವೆ ಜೊತೆಗಿದೀವಿ ಮಕ್ಳ ಬಿಡ್ಬೇಕು, ಈ ತರದಲ್ಲೇ ಇದ್ದಾಗ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ರೀಸನ್ ಫಾರ್ ಲ್ಯಾಕ್ ಆಫ್ ಇಂಟಿಮೆಸಿ ಅಂಡ್ ದಟ್ ಈಸ್ ಆಲ್ಸೋ ರೀಸನ್ ಫಾರ್ ಇನ್ಫರ್ಟಿಲಿಟಿ. ಸೊ ಮುಕ್ತವಾಗಿ ಮಾತಾಡಿ, ನಿಮ್ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಳ್ಳಿ. ನನಗ್ ಬೇಜಾರಾಗ್ತಾ ಇದೆ, ನನಗೆ ಖುಷಿ ಆಗ್ತಿದೆ ಅನ್ನೋ ರೀತಿಯಲ್ಲಿ ನೀವು ಹಂಚ್ಕೊಂಡಾಗ ಮನ್ಸು ತುಂಬಾ ಹಗುರ ಇರುತ್ತೆ. ಆವಾಗ ಮನ್ಸು ಸ್ಟ್ರೆಸ್ ಇರಲ್ಲ. ಸ್ಟ್ರೆಸ್ ಇಲ್ಲದ್ರೆ ಮಕ್ಳಾಗೋದು ತುಂಬಾ ಈಸಿ. ಮತ್ ಇನ್ನೊಂದು ವಿಚಾರ ಏನು ಅಂದ್ರೆ, ಕೆಲವರೆಲ್ಲ ಹೇಳೋದು ನಾವು ಡೈರೆಕ್ಟ್ ಆಗಿ ಟ್ರೈ ಮಾಡ್ಬಿಟ್ರೆ ನಾವು ಒಂದ್ ಮಗು ಆಗುತ್ತೆ, ಅದ್ರ ಬದಲು ನಾವು ಡೈರೆಕ್ಟ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಹೋಗ್ಬಿಡ್ತೀವಿ. IVF ಮೂಲಕ ಮಕ್ಳು ಮಾಡ್ಕೊಂಡ್ರೆ ಒಂದೊಂದ್ಸತಿ 2 ಮಕ್ಳಾಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ನಾವು ಅದನ್ನೇ ಟ್ರೈ ಮಾಡ್ತೀವಿ ಅಂತ ಹೇಳಿ ಲ್ಯಾಕ್ ಆಫ್ ನಾಲೆಜ್ ಅರಿವಿರೋರು ಇರ್ತಾರೆ. ನನ್ನ ಹೆಂಡತಿ ಅದಕ್ಕೆ ಮೇಡಮ್ ಈ ಡೈರೆಕ್ಟ್ ಆಗಿ ಮಕ್ಳು ಮಾಡ್ಕೊಳ್ಳೋಣ ಅಂದ್ರೇನೆ ಕೇಳ್ತಾ ಇಲ್ಲ, ಅವ್ರ ಟ್ರೀಟ್ಮೆಂಟೇ ಬೇಕು ಅಂತಾನೆ ಹೇಳ್ತಾಳೆ ಅಂತ. ಅವಾಗ ಗಂಡ ಹೆಂಡತಿ ಹೇಳಿ ಸಾಕಷ್ಟು ಜಗಳಗಳೆಲ್ಲ ಬರ್ತವೆ. ಯಾವಾಗ ಮನುಷ್ಯನಲ್ಲಿ ಜಗಳ ವಿರಸ ಎಲ್ಲ ಇರುತ್ತೆ, ಆಬ್ವಿಯಸ್ಲಿ ಫಿಸಿಕಲ್ ಇಂಟಿಮೆಸಿ ಯಾವಾಗ ಸರಿ ಇರಲ್ಲ, ಎಮೋಷನಲಿ ಅವ್ರು ಕನೆಕ್ಟ್ ಇಲ್ಲ ಅಂದ ತಕ್ಷಣ ಇಟ್ ಇಸ್ ಅ ಮೇಜರ್ ರೀಸನ್ ಫಾರ್ ಇನ್ಫರ್ಟಿಲಿಟಿ. ಇನ್ಫರ್ಟಿಲಿಟಿ ಅಷ್ಟೇ ಅಲ್ಲ, ಇಟ್ ಇಸ್ ಆಲ್ಸೋ ಲೀಡಿಂಗ್ ಟು ಬ್ರೇಕೇಜಿಂಗ್ ಆಫ್ ರಿಲೇಶನ್ಶಿಪ್ಸ್. ಡೈವರ್ಸ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ. ಫಿಸಿಕಲ್ ಇಂಟಿಮೆಸಿಗಿನ ಹೆಚ್ಚಾಗಿ ಎಮೋಷನಲಿ ಕನೆಕ್ಟ್ ಆಗಿ. ರೈಟ್ ಸರ್, ಒಂದು ಆರೋಗ್ಯವಂತ ಮಗುವಿಗೆ ಜನ್ಮ ಕೊಡೋದು ಮುಖ್ಯವೇ, ಅಟ್ ಸೇಮ್ ಟೈಮ್ ಇನ್ಫರ್ಟಿಲಿಟಿ ಸಮಸ್ಯೆ ಇತ್ತು ಅಂದ್ರೆ ಪರಿಸ್ಥಿತಿ ನಿಭಾಯಿಸೋದು ಬಹಳ ಮುಖ್ಯ. ಏನಂತೀರಿ ಸರ್? ಬಹಳ ಇಂಪಾರ್ಟೆಂಟ್ ಅಮ್ಮ. ನೋಡಿ, ಇಷ್ಟೊತ್ತು ನಾವು ಮಾತಾಡಿದ್ರಲ್ಲಿ ವಿಜ್ಞಾನ ಅಮ್ಮ, ದ ಸೆಕ್ಷುಯಲ್ ಆಕ್ಟ್ ಈಸ್ ಎ ಸೈಕೋಸೋಷಿಯಲ್, ಇಟ್ಸ್ ಅನ್ ಆಕ್ಟ್. ಊಟ ಹೆಂಗೆ ಇಂಪಾರ್ಟೆಂಟ್, ಮನುಷ್ಯನಿಗೆ ಮ್ಯಾರೇಜ್ ಆಗೋದು ಅದು ಒಂದು ಉದ್ದೇಶ. ಬಟ್ ದ ಸೆಕ್ಷುಯಲ್ ಪರ್ಫಾರ್ಮೆನ್ಸ್ ಇನ್ ಮೇಲ್ಸ್ ಇಟ್ ಕಮ್ಸ್ ಡೌನ್. ನಾವು ಹುಡುಗರು ಮಾತಾಡೋವಾಗ ಹೇಳ್ತೀವಿ 18 ಇಯರ್ನಾಗಿರೋ ಇಂಟ್ರೆಸ್ಟ್ ಅವ್ನಿಗೇನು 28ನವ್ನಿಗಿರಲ್ಲ, 48ನವ್ನಿಗಿರಲ್ಲ. ಸೊ ಅದಕ್ಕೆ ಲೇಟ್ ಮ್ಯಾರೇಜಸ್ನಲ್ಲಿ ಇಸ್ ಪರ್ಫಾರ್ಮೆನ್ಸ್ ಕಮ್ಸ್ ಡೌನ್. ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ. ಅವನಿಗೆ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಪ್ರಯಾರಿಟಿ ಅಮ್ಮ, ಇವತ್ತಿನ ಸಾಫ್ಟ್ವೇರ್ ಇಂಜಿನಿಯರ್ಗಳು ನೋಡಿ, ತನ್ನ ವರ್ಕು 30 ವರ್ಷಕ್ಕೆ ದೊಡ್ಡ ಬಂಗ್ಲಾ ಕಟ್ಬಿಡ್ಬೇಕು, 3 ಬೆನ್ಸ್ ಕಾರ್ ತಗೊಂಡ್ಬಿಡ್ಬೇಕು. ಮೊದ್ಲಿಗೆಲ್ಲ ಹಂಗಲ್ಲ. ಮಕ್ಕಳಾಗ್ಲಿ ಸಂಸಾರ ಆಗಲಿ ರಿಟೈರ್ಡ್ ಆಗೋಷ್ಟೊತ್ತಿಗೆ ಒಂದು ಮನೆ ಮಾಡ್ಕೊಂಡ್ರೆ ಸಾಕು ಅನ್ನೋರು. ಇವತ್ತು ದಿಸ್ ಈಸ್ ಆಲ್ಸೋ ಅಫೆಕ್ಟಿಂಗ್ ಬಹಳ ಜನಕ್ಕೆ. ಪ್ರಯಾರಿಟಿ ಇದೆಯಲ್ಲ ಅದನ್ನು ಕೂಡ ಮರ್ತು ಬಿಟ್ಟಿದ್ದಾರೆ. ಆಮೇಲೆ ಯಾವಾಗ 32 ವರ್ಷ ಆದ್ಮೇಲೆ ಆಗಲ್ಲ, ಪಕ್ಕದ ಮನೆಯವರೆಲ್ಲ ಕೊಂಗ ಮಾತಾಡಾಗ ಅವಾಗ ಯೋಚನೆ ಬರುತ್ತೆ, ಅಯ್ಯೋ ನನಗೆ ಮಕ್ಕಳು ಆಗ್ಬೇಕಾಗಿತ್ತು ಅಂತ. ದಯವಿಟ್ಟು ಇವನ್ನೆಲ್ಲ ಅವ್ರ ಗಮನದಲ್ಲಿ ಇಟ್ಕೋಬೇಕು. ದೇರ್ ಇಸ್ ನೋ ಡೌಟ್ ಇನ್ ಇಟ್. ಸೊ ಇನ್ಫರ್ಟಿಲಿಟಿ ನೀವು ಹೇಳ್ದಂಗೆ ಈಚೀಚೆಗೆ ಜಾಸ್ತಿ ಆಗಿರೋದು ನಮ್ಮ ಡೆಫಿನೆಟ್ಲಿ ಆಹಾರನು ಕಲಬೆರಕೆಗಳು. ಆ ಶಕ್ತಿ ನೀವು ಅವಲಿ ಹೇಳ್ತಿದ್ರಲ್ಲ, ಅವರು ಮುದ್ದೆ ಉಂಡವನು, ರಾಗಿಯನ್ನು ಉಂಡವನು, ನಿರೋಗಿ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅನ್ನೋರಲ್ಲ. ಈಗೆಲ್ಲ ಪಿಜ್ಜಾ ತಿನ್ಕೊಂಡು ಪಚ ಮಾಡ್ತಾರೆ ಅವರು. ಅವ್ರಿಗೆ ಇಂಟ್ರೆಸ್ಟು ಇರಲ್ಲ, ಖುಷಿನೂ ಇರೋದಿಲ್ಲ. ದಯವಿಟ್ಟು ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್. ವೆರಿ ನೈಸ್ ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಪದ್ಮಾ ಅವರು, ಹಾಗೆಯೇ ಅಂಜನಪ್ಪ ಸರ್, ಡಾಕ್ಟರ್ ಪರಿಮಳ ಅವರು, ಪದ್ಮಾಕ್ಷಿ ಅವರು ಭಾಗಿಯಾಗಿದ್ದಕ್ಕಾಗಿ ನಮಸ್ಕಾರ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ದಿನಗಳಲ್ಲಿ ಹೆಚ್ಚಾಗ್ತಾ ಇರುವಂತಹ ಇನ್ಫರ್ಟಿಲಿಟಿ ಸಮಸ್ಯೆಯ ಕುರಿತಂತೆ ನಾವು ಮಾತಾಡ್ತಾ ಇದ್ವಿ. ಸರ್ವೆ ಅಥವಾ ಅಧ್ಯಯನವನ್ನು ನೋಡ್ತಾ ಹೋಗೋದಾದರೆ ಮುಂದಿನ ದಿನಗಳಲ್ಲಿ ಈ ಇನ್ಫರ್ಟಿಲಿಟಿ ಸಮಸ್ಯೆ ಅನ್ನೋದು ಹೆಚ್ಚಾಗತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನಾದರೂ ಜನಸಾಮಾನ್ಯರು ಎಚ್ಚೆತ್ತುಕೊಳ್ಳಿ. ಉತ್ತಮವಾದಂತಹ ಗಾಳಿ, ನೀರಿನ ಸೇವನೆ, ಉತ್ತಮವಾದಂತಹ ಆಹಾರದ ಸೇವನೆ, ಉತ್ತಮವಾದಂತಹ ಜೀವನ ಶೈಲಿ ಇಂಥ ಅನಾರೋಗ್ಯ ಸಮಸ್ಯೆಗಳಿಂದ, ಇಂಥ ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ನಮ್ಮನ್ನು ದೂರ ಇಡುತ್ತೆ. ಜೊತೆಗೆ ಮಕ್ಕಳು ಮಾಡೋದಷ್ಟೇ ಅಲ್ಲ, ಆರೋಗ್ಯವಂತ ಮಗುವಿನ ಜನ್ಮಕ್ಕೆ ನಾವು ಕಾರಣ ಆಗಬೇಕು. ಸಮಾಜಕ್ಕೊಂದು ಅತ್ಯುತ್ತಮವಾದ ನಾಗರಿಕನನ್ನು ಕೊಡುವಂಥ ಇಚ್ಛೆಯಿಂದ ಮಕ್ಕಳ ಜನನ ಆಗಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.